Good morning, everyone. Is it clear now? Right now, my voice is clear or not? Is it clear? Okay. So we were discussing about the socialism. Socialism and then it is an economic system where the means of production is the main objective of the business, the running level of the business. Who will run the business? Either owned by the management, owned by the state, or managed by the state. And the ಏನಾಗುತ್ತೆ socialism ಒಂದು ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ ಅಥವಾ ಮ್ಯಾನೇಜ್ ಮಾಡುತ್ತೆ. ಮೇ ಬಿ ನಾನ್ ಸೆಟಪ್ ಮಾಡಿರ್ಬೋದು, ಪೂರ್ತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಂದು ಇರ್ಬೋದು, ಬಟ್ ಮ್ಯಾನೇಜ್ ಮಾಡೋದು ಗೌರ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಮಾಡ್ಬೋದು ಅಥವಾ ಓನ್ ಮಾಡಿ ಕಡಿಮೆ ರನ್ ಮಾಡುತ್ತೆ ಬಿಸ್ನೆಸ್. ಬೆಸ್ಟ್ ಎಕ್ಸಾಂಪಲ್ BSNL, ರೈಟ್? BSNL ಎಲ್ಲ ಏನಾಗುತ್ತೆ, ಗೌರ್ಮೆಂಟ್ ಏನ್ ಮಾಡುತ್ತೆ, ಗೌರ್ಮೆಂಟ್ ಅದೇ ಮ್ಯಾನೇಜ್ಮೆಂಟ್ ಅದೇ ಬಿಸ್ನೆಸ್ ಮಾಡುತ್ತೆ. ಅದೇ ತಗೊಂಡು ಇನ್ನೊಂದು ಇಲ್ಲ ಇಲ್ಲಿ ಗೌರ್ಮೆಂಟ್ ಎಕ್ಸ್ಚೇಂಜ್ ಮಾಡ್ತಾರೆ ಅಥವಾ ಸೆಲ್ ಮಾಡ್ತಾರೆ, ರೈಟ್? ಅಂಡ್ ಒನ್ ಮೋರ್ ಥಿಂಗ್ ಏನಿದೆ ಇಲ್ಲಿ, where the of the structure, consumption, allocation of resources, distribution, income, or it is regulated and directed by the state government or central government. See, ಇಲ್ಲಿ ಒಂದು ಇನ್ನೊಂದು ಏನಂದ್ರೆ ಇನ್ವೆಸ್ಟ್ಮೆಂಟ್ ಸ್ಟ್ರಕ್ಚರ್, ದಟ್ ಈಸ್ ಯಾರು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಪಬ್ಲಿಕ್ ಇಂದ ಎಷ್ಟು ಇನ್ವೆಸ್ಟ್ಮೆಂಟ್ ತಗೋಬೇಕು, ಪ್ರೈವೇಟ್ ಇಂದ ಇನ್ವೆಸ್ಟ್ಮೆಂಟ್ ತಗೋಬೇಕು. ಯೂಶುವಲಿ ಸೋಷಿಯಲಿಸಂ ಸೆಕ್ಟರ್ ಅಲ್ಲಿ, ಸೋಷಿಯಲಿಸಂ ಸಿಸ್ಟಮ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಪ್ರೈವೇಟ್ ಸೆಕ್ಟರ್ ಯಾರು ಇನ್ವೆಸ್ಟ್ ಮಾಡಕ್ ಮುಂದಾಗಲ್ಲ. ಇಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟೇಟ್ ಗವರ್ಮೆಂಟ್ 50%, ಸೆಂಟ್ರಲ್ ಗವರ್ಮೆಂಟ್ 50%, ಅಥವಾ 60-40, 70-30, 75-25, 30-70 ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಪ್ರಪೋರ್ಷನಲಿ. ಒಂದು ಸೆಂಟ್ರಲ್ 70% ಅಂತ ಹಾಕ್ತಾರೆ, ಸ್ಟೇಟ್ 30% ಅಂತ ಹಾಕ್ತಾರೆ. ಓಕೆ, ಬ್ಯಾಕ್ಗ್ರೌಂಡ್ ಸೌಂಡ್ ಡಿಸ್ಟರ್ಬ್ ಆಗುತ್ತೆ. See, consumption of or allocation ಅಂದ್ರೆ ಇಲ್ಲಿ allocation ಮಾಡೋದ್ರಿಂದ ಇರ್ಬೋದು, ಅಥವಾ ಒಂದು ರಾ ಮಟೀರಿಯಲ್ ಸಪ್ಲೈ ಮಾಡೋದು. See, raw material supply of raw material ಅಥವಾ other resources ಇರ್ಬೋದು, ಅದನ್ನ ಯಾರು allocation ಮಾಡ್ತಾರೆ, ಪ್ರಾಪರ್ ಲೆವೆಲ್ ಅಲ್ಲಿ ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಇನ್ ಕೇಸ್ ಓನ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಮ್ಯಾನೇಜ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಇದ್ರೆ ಅಲ್ಲಿ ಸೆಂಟ್ರಲ್ ಅವರು ಸ್ಟೇಟ್ ಗವರ್ಮೆಂಟ್ ಗೆ ರಿಸೋರ್ಸ್ ಅಲೋಕೇಶನ್ ಮಾಡ್ತಾರೆ. ಅಥವಾ ಪೂರ್ತಿಯಾಗಿ ಸ್ಟೇಟ್ ದವರು ಓನ್ ಮ್ಯಾನೇಜ್ ಮಾಡ್ತಿದ್ರೆ ಅವರ ರಿಸೋರ್ಸ್ ತಗೊಂಡ್ರೆ ಅವರೇ ಪೂರ್ತಿ ಪ್ರೊಡ್ಯೂಸ್ ಮಾಡ್ಕೋತಾರೆ. ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ದಟ್ ಈಸ್ Akshata, what is it clear or not? Right now my voice is clear or not? Akshata, right now is it clear? Clear. Is it clear? See, distribution of income ಅಂದ್ರೆ ಏನು? Echo ಆಗುತ್ತದೆ ನನ್ನ ವಾಯ್ಸ್. ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂದ್ರೆ ಏನು? ಇಲ್ಲಿ ವೇಜ್ ಅಲೋಕೇಶನ್ ಇರ್ಬೋದು ಅಥವಾ ಸ್ಯಾಲ್ರಿ ಆಗಿರ್ಬೋದು. ಇಲ್ಲಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿ ವೇಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸಸ್ ಆಗಲ್ಲ.
ಪ್ರತಿಯೊಬ್ಬರಿಗೂ ಸಿಂಗಲ್ ರೇಟ್ ಸಿಸ್ಟಮ್ ಇರ್ತಾರೆ, ಸಿಂಗಲ್ ವೇಜಸ್ ಇರ್ತಾರೆ. ಒಂದು ಸ್ಕೇಲ್ ಮೇಂಟೈನ್ ಮಾಡ್ತಾರೆ. ಅದೇ ಸ್ಕೇಲ್ ಗ್ರೇಡ್ 1 ಆಫೀಸರ್ಸ್ಗೆ ಒಂದು ರೀತಿ ಸ್ಕೇಲ್ ಮೇಂಟೈನ್ ಮಾಡೋದು, ಗ್ರೇಡ್ 2 ಅವ್ರಿಗೆ ಒಂದು ರೀತಿ ಸ್ಯಾಲರಿ ಸ್ಕೇಲ್ ಮೇಂಟೈನ್ ಮಾಡೋದು. ಸೊ ಈ ರೀತಿಯಾಗಿ ಅವರು ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂದ್ರೆ ಒಂದು ಗೌರ್ಮೆಂಟ್ ಅಥವಾ ಒಂದು ಬಿಸ್ನೆಸ್ ನ ರನ್ ಮಾಡ್ಬೇಕಾರೆ ಒಂದು ಬಿಸ್ನೆಸ್ ನ ರನ್ ಮಾಡ್ಬೇಕಾದ್ರೆ ಅವ್ರು ಫಸ್ಟ್ ಈ ಸಣ್ಣ ವರ್ಕರ್ಸ್ಗೆ ಅವ್ರು ಸ್ಯಾಲ್ರಿ ಕೊಡ್ಬೇಕಾ, ಸ್ಯಾಲ್ರಿ ಅದರಲ್ಲಿ ಕೊಡ್ಬೇಕು. ಅವರು ಪ್ರಾಫಿಟ್ ವಾಟ್ ಎವರ್ ಪ್ರಾಫಿಟ್ ದೇ ಹ್ಯಾಡ್ ಅರ್ನ್, ಪ್ರಾಫಿಟ್ ಅರ್ನ್ ಮಾಡಿದ್ರಲ್ಲೇ ಅವ್ರಿಗೆ ಒಂದ್ ಸ್ವಲ್ಪ ರಿಸರ್ವ್ಸ್ ಅಂತ ತೆಗೆದಿಟ್ಕೊಂಡು ಅದ್ರಲ್ಲೇ ಅವ್ರ ಸ್ಯಾಲ್ರಿ ವೇಜಸ್ ಎಲ್ಲ ಕೊಡ್ಬೇಕು. ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಏನಾಗುತ್ತೆ, ಯಾರು ಹೆಚ್ಚು ವರ್ಕ್ ಮಾಡಿರ್ತಾರೋ ಅವ್ರಿಗೆ ಹೆಚ್ಚಿಗೆ ಸ್ಯಾಲ್ರಿ ಹೋಗುತ್ತೆ, ಯಾರು ಕಮ್ಮಿ ವರ್ಕ್ ಮಾಡಿರ್ತಾರೋ ಅವ್ರಿಗೆ ಕಮ್ಮಿ ಸ್ಯಾಲ್ರಿ ಬರುತ್ತೆ, ಹೌದಾ? ಬಟ್ ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಆ ರೀತಿ ಆಗಲ್ಲ. ಒಂದೇ ರೀತಿ ಗ್ರೇಡ್ 1 ಆಫೀಸರ್ಸ್, ಗ್ರೇಡ್ 2 ಆಫೀಸರ್ಸ್, ಗ್ರೇಡ್ 3 ಆಫೀಸರ್ಸ್, ಗ್ರೇಡ್ A B C D ಅಂತ ಆಫೀಸರ್ಸ್ ಇರ್ತಾರೆ. ಅವ್ರಿಗೆ ಆದಂತ ಸ್ಕೇಲ್ ಸ್ಯಾಲ್ರಿ ಸ್ಕೇಲ್ ಫಿಕ್ಸ್ ಮಾಡಿರ್ತಾರೆ. ಗ್ರೇಡ್ 1 ಆಫೀಸರ್ಗೆ 35,000 to 45,000 ವರೆಗೂ ಸ್ಯಾಲ್ರಿ ಸ್ಕೇಲ್ ಬೇಸ್ಡ್ ಆನ್ ದರ್ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ದರ್ ನಾಲೆಜ್, ಈ ರೀತಿ ಸ್ಯಾಲ್ರಿ ಸ್ಕೇಲ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊತ ಹೋಗ್ತಾರೆ. ಬಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಆ ರೀತಿ ಆಗಲ್ಲ. ಮ್ಯಾನೇಜ್ಮೆಂಟ್ ಲೆವೆಲ್ವರೆಗೆ ಹೈ ಲೆವೆಲ್ ಸ್ಯಾಲ್ರಿ, ದಟ್ ಈಸ್ MD ದವ್ರಿಗೆ 1,20,000 1,50,000 ಸ್ಯಾಲ್ರಿ ಕೊಡ್ತಾರೆ. ಲೋ ಪ್ಯೂನ್ಗೆ ಎಷ್ಟು ಕೊಡೋದು 5,000 to 3,000 ಸ್ಯಾಲ್ರಿ. ಇವಂದು ಈಸ್ ವರ್ಕಿಂಗ್ ಇನ್ ಗ್ರೇಡ್ ಡಿ. ಗ್ರೇಡ್ ಡಿ ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಗ್ರೇಡ್ ಡಿ ಆಫೀಸರ್ಸ್ಗೂ ಮಿನಿಮಮ್ ಸ್ಯಾಲ್ರಿ ಎಷ್ಟು ಅದ ರೀ? 15,000 to 20,000 ಅದ, ಹೌದ್ರಿ? ಒಬ್ಬ ಪ್ಯೂನ್ ಅಂತ ಒಬ್ಬ ಪ್ಯೂನ್ ಅಂತ ತಗೊಂಡ್ರೆ ಒಂದು ನಾರ್ಮಲ್ ಗ್ರೇಡ್ ಸಿ ಅಥವಾ ಗ್ರೇಡ್ ಡಿ ಆಫೀಸರ್ಸ್ ಅಂತ ತಗೊಂಡ್ರೆ ಅವ್ರ ಮಿನಿಮಮ್ ಸ್ಯಾಲ್ರಿ ಎಷ್ಟು ಗೌರ್ಮೆಂಟ್ ಆಫೀಸರ್ಸ್ ಅಲ್ಲಿ? 15,000 to 20,000 ಸ್ಟಾರ್ಟಿಂಗ್ ಸ್ಯಾಲ್ರಿ, ವಿತೌಟ್ ಎನಿ ಇನ್ನೂ ಅವರಲ್ಲಿ ಬೋನಸ್ ಆ್ಯಡ್ ಆಗಿರಲ್ಲ, ಆಮೇಲೆ ಯಾವುದೇ ರೀತಿ PF ಆ್ಯಡ್ ಆಗಿರಲ್ಲ, ಯಾವುದೇ ರೀತಿ ಡಿಯರಿಂಗ್ಸ್ ಅಲೌನ್ಸ್ ಆ್ಯಡ್ ಆಗಿರಲ್ಲ. ಬಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಒಬ್ಬ ಮ್ಯಾನೇಜರ್ ಸ್ಯಾಲ್ರಿನ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? 25,000 ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ವೇಜ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಸ್ಯಾಲ್ರಿ ಡಿಸ್ಕ್ರಿಮಿನೇಷನ್ ಆಗುತ್ತೆ ಪ್ರೈವೇಟ್ ಸೆಕ್ಟರ್ಸ್. ಅದು ಕ್ಯಾಪಿಟಲಿಸಮ್ ಅಲ್ಲಿ ಮಾತ್ರ, ಸೋಷಿಯಲಿಸಮ್ ಅಲ್ಲಿ ಆ ರೀತಿ ಆಗಲ್ಲ, ಒಂದೇ ರೀತಿ ಸ್ಯಾಲ್ರಿ ಕೊಡ್ತಾರೆ. ಈಗ ಗ್ರೇಡ್ 1 ಆಫೀಸರ್ಸ್ ಎಲ್ಲಾ ಸೆಕ್ಟರ್ಸ್ ಮ್ಯಾನೇಜರ್ಸ್ಗೆ ಒಂದೇ ರೀತಿ ಸ್ಯಾಲ್ರಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರಲಿ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಅವ್ರ ಮ್ಯಾನೇಜರ್ ಅಂದ್ರೆ ಅವ್ರಿಗೆ ಒಂದೇ ರೀತಿ ಸ್ಯಾಲ್ರಿ 25,000 ಫಿಕ್ಸ್ ಸ್ಯಾಲ್ರಿ. ಇದು ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ. ಸೊ ದಿಸ್ ವಿಲ್ ಬಿ ಡೈರೆಕ್ಟೆಡ್ ಅಂಡ್ ರೆಗ್ಯುಲೇಟೆಡ್ ಬೈ ದಿ ಸ್ಟೇಟ್. ಇದು ಯಾರು ಫಿಕ್ಸ್ ಮಾಡ್ತಾರೆ? ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಇನ್ features of the socialism. See, features of socialism, and the first feature is equitable distribution of income. Right now I told you, features of socialism. See, features of socialism, the first one is equitable distribution of income. As I told just now, how they are going to distribute the income, that is profit earned by them. See here, if they are allocating the income, here they also don't neglect the investors. Ili investors no neglect madalli. First point, equitable distribution alli avaru ಯಾವ ರೀತಿ ತಮ್ಮ wages ನ salaries ನ allocation ಮಾಡ್ತಾರೆ, ಯಾವ ರೀತಿ ತಮ್ಮ wages ನ salaries ನ fix ಇರ್ತಾರೋ ಅದೇ ರೀತಿ dividend rate ನ fix ಇರ್ತಾರೆ. ಬಟ್ dividend ಯಾವಾಗ allocate ಮಾಡ್ತಾರೆ ಅವರು? ಎಲ್ಲಾ ರೀತಿ liabilities ಕಂಪ್ಲೀಟ್ ಆದ್ಮೇಲೆ. ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ಕಲಿತೀರಲ್ರಿ ಡಿವಿಡೆಂಡ್ ಅಲೋಕೇಶನ್. ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀರಾ, ಫಸ್ಟ್ ಡಿಬೆಂಚರ್ಸ್ ಕೊಡ್ತೀರಾ, ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಆಮೇಲೆ ಲಾಸ್ಟ್ ಅಟ್ ದ ಎಂಡ್ ಉಳಿದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀರಾ. ಸೊ ಇಲ್ಲಿ ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಮತ್ತೆ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ. ಕ್ಯಾಪಿಟಲಿಸಮ್ ಅಲ್ಲಿ ಏನಾಗುತ್ತೆ, ಅವ್ರು ಎಷ್ಟು ಅರ್ನ್ ಮಾಡಿರ್ತಾರೆ, ಪ್ರಾಫಿಟ್ ಈ ವರ್ಷ ಪ್ರಾಫಿಟ್ ಜಾಸ್ತಿ ಆಯ್ತು, ಈ ವರ್ಷ 1 lakh ಪ್ರಾಫಿಟ್ ಆಯ್ತು, ಸೊ 1 lakh ಹೆಚ್ಚಿಗೆ ಪ್ರಾಫಿಟ್ ಆಯ್ತು, ಹೆಚ್ಚಿಗೆ ಡಿವಿಡೆಂಡ್ ಕೊಡ್ತಾರೆ, ಕಮ್ಮಿ ಆಯ್ತು ಕಮ್ಮಿ ಡಿವಿಡೆಂಡ್. ಬಟ್ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಈಗ ನೀವು BSNL ಶೇರ್ಸ್ ತಗೋರಿ, SBI ಶೇರ್ಸ್ ತಗೋರಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಿರಿ. ಈಗ ಕೇಳಿರಲ್ಲ, SBI ಶೇರ್ಸ್ ಆಗಿರ್ಬೋದು ಅಥವಾ BSNL ಶೇರ್ಸ್ ಆಗಿರ್ಬೋದು, ಯಾವ್ದೇ ಒಂದು ಗೌರ್ಮೆಂಟ್ ಸೆಕ್ಟರ್ಸ್ ಶೇರ್ಸ್ ತಗೋರಿ, ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಇರ್ತ್ರಿ. ಪ್ರತಿ ವರ್ಷ ಅವ್ರು ಪ್ರಾಫಿಟ್ ಅರ್ನ್ ಮಾಡಿ ಬಿಡ್ಲಿ. ಈ ವರ್ಷ ನಮ್ಗೆ ಈ ಶೇರ್ ಹೋಲ್ಡರ್ಸ್ಗೆ ಇಷ್ಟು, ಮೇನ್ಲಿ ಡಿಬೆಂಚರ್ ಹೋಲ್ಡರ್ಸ್ಗೆ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಫಿಕ್ಸ್ ರೇಟ್ ಕೊಡ್ತಾರೆ, ಅಷ್ಟು ಡಿವಿಡೆಂಡ್ ಅಂತ ಅವ್ರು ಕೊಡ್ತಾರೆ. ಬಟ್ ಕ್ಯಾಪಿಟಲಿಸಮ್ ಅಲ್ಲಿ ಆ ರೀತಿ ಆಗಲ್ಲ. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್. ಇದೇ ಒಂದು ಮೇನ್ ಫೀಚರ್. ಸೋಷಿಯಲಿಸಮ್ ಮೇನ್ ಫೀಚರ್ ಏನು? ಈಗ ಡಿಸ್ಟ್ರಿಬ್ಯೂಷನ್, ಈಕ್ವಾಲಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಇಂದ ಇನ್ಕಮ್, ಸ್ಯಾಲರೀಸ್ ಅಲ್ಲೂ ಅಷ್ಟೇ ಆಗಿರ್ಬೋದು, ವೇಜಸ್ ಅಲ್ಲೂ ಅಷ್ಟೇ ಆಗಿರ್ಬೋದು. ಈ ಒಂದು ವರ್ಕರ್ ಅಕಸ್ಮಾತ್ ಹೆಚ್ಚಿಗೆ ದುಡ್ಡು ಆದ್ರೆ ಅವ್ರಿಗೆ ಇನ್ಕ್ರಿಮೆಂಟ್ ಆಗಿರ್ಬೋದು, ಓವರ್ ನೈಟ್ ಮಾಡಿದ್ರೆ ಅದು
ಎಕ್ಸ್ಟ್ರಾ ಪೇಮೆಂಟ್ ಆಗಿರ್ಬೋದು, ಬಟ್ ಮಾರ್ನಿಂಗ್ 10 to 5 ವರೆಗೂ ಅವ್ನು ಎಷ್ಟು ವರ್ಕ್ ಮಾಡಿರ್ತಾನೆ, ಅವ್ನು ಮೇ ಬಿ ಅವ್ನ ಟೈಮ್ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಥವಾ ಒಂದು ಫಿಕ್ಸ್ ರೇಟ್ ಆಫ್ ಸ್ಯಾಲ್ರಿ ಇರ್ಬೋದು, ಫಿಕ್ಸ್ ರೇಟ್ ಆಫ್ ವೇಜ್ ಇರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು. ಈಗ HUL ಫ್ಯಾಕ್ಟ್ರಿ ಅದನ್ನು ಕೇಳಿರಿ, HUL ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ಎಷ್ಟು ಪ್ರಾಡಕ್ಟ್ಸ್ ಅದಾವೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಪ್ರಾಡಕ್ಟ್ಸ್ ಹೇಳಿ ನೋಡೋಣ. ಹಿಂದೂಸ್ತಾನ್ HUL ಪ್ರಾಡಕ್ಟ್ಸ್ ಎಷ್ಟು ಪ್ರಾಡಕ್ಟ್ಸ್ ನೀವು ಆಲ್ಮೋಸ್ಟ್ ಆಲ್ ಯೂಸ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ HUL ದೇ. ಆಲ್ಮೋಸ್ಟ್ ಆಲ್ ಒಂದು ಶಾಂಪೂ ಆಗಿರ್ಬೋದು, ಒಂದು ಸೋಪ್ ಆಗಿರ್ಬೋದು, ಒಂದು ಟೂತ್ ಪೇಸ್ಟ್ ಆಗಿರ್ಬೋದು, ಪ್ರತಿಯೊಂದು HUL ತಗೋರಿ. ಬೇಕಾದ್ರೆ ಮನೆಗೆ ಹೋಗಿ ನೋಡ್ರಿ. ಹಿಮಾಲಯ ಪ್ರಾಡಕ್ಟ್ ಕೇಳಿರಿ, ಹಿಮಾಲಯ ಮೇನ್ ಪ್ರಾಡಕ್ಟ್ ನೇಮ್ ಹಿಮಾಲಯ, ದೊಡ್ಡದಾಗಿ ಹಿಮಾಲಯ ಅಂತ ಬರ್ದಿರ್ತಾರೆ, ಕೆಳಗೆ ಸಣ್ಣ ಅಕ್ಷರ ಬರ್ದಿರ್ತಾರೆ ನೋಡ್ರಿ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಅಂತ ಬರ್ದಿರ್ತಾರೆ. ನೋಡಿರಿ, ಮನೆಗೆ ಹೋಗಿ ಅಬ್ಸರ್ವ್ ಮಾಡ್ರಿ, ಹಿಮಾಲಯ ಪ್ರಾಡಕ್ಟ್ಸ್ HULದು. ಆ ಕಂಪ್ನೀಸ್ ಏನ್ ಮಾಡ್ತೀವಿ, HUL ಕಂಪ್ನೀಸ್ ಅವ್ರ ಡಿವಿಡೆಂಡ್ ತಮಗೆ ಎಷ್ಟೇ ಪ್ರಾಫಿಟ್ ಆಗಲಿ, ಈ ವರ್ಷ ನಮ್ದು ಫೇಸ್ ವಾಶ್ ಅದು ಹಿಮಾಲಯ ಪ್ರಾಡಕ್ಟ್ಸ್ ಜಾಸ್ತಿ ಸೆಲ್ ಆಗಲಿ ಬಿಡ್ಲಿ, ಫಿಕ್ಸ್ ರೇಟ್ ಆಫ್ ಡಿವಿಡೆಂಡ್ ಕೊಡ್ತಾರೆ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಪ್ರಾಡಕ್ಟ್ ಸೆಕ್ಟರ್ಸ್ ಆಗಿರ್ಬೋದು. ಬಟ್ ಇಲ್ಲಿ HUL ಅರ್ಥ ಮಾಡ್ಕೋರಿ, HUL ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಡನ್ ಬೈ ದಿ ಪ್ರೈವೇಟ್ ಸೆಕ್ಟರ್ಸ್. ಮೊದಲು ಏನಾಗ್ತಿತ್ತು, ಇನ್ವೆಸ್ಟ್ಮೆಂಟ್ ಡನ್ ಬೈ ದಿ ಪ್ರೈವೇಟ್ ಸೆಕ್ಟರ್ ಅಂಡ್ ಮ್ಯಾನೇಜ್ ಬೈ ದಿ ಗೌರ್ಮೆಂಟ್ ಸೆಕ್ಟರ್ ಅಂತ ಇತ್ತು. ಬಟ್ ಈಗ HUL ಪೂರ್ತಿ ಗೌರ್ಮೆಂಟ್ ಸೆಕ್ಟರ್. ಬಟ್ HUL ಏನ್ ಮಾಡ್ತಿದೆ, ಗೀತಾ ಫ್ಯಾನ್ ಇಸ್ ಆಫ್, ಫ್ಯಾನ್ ಆಲ್ರೆಡಿ ಆಫ್ ಅದರಿ, ಆನ್ ಇಲ್ಲ. ಆ ರೀತಿ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅರ್ಥ ಆಯ್ತ್ರಿ. ಇಲ್ಲಿ ಸ್ಯಾಲ್ರಿನೂ ಒಂದೇ ರೀತಿ ಸ್ಯಾಲ್ರಿ ಸ್ಕೇಲ್ ಇರುತ್ತೆ, ವೇಜ್ ಒಂದೇ ರೀತಿ ಕೊಡ್ತಾರೆ. ಇವನ್ ನಿಮ್ ಶೇರ್ ಹೋಲ್ಡರ್ಸ್ಗೆ, ಇನ್ವೆಸ್ಟರ್ಸ್ಗೆ ಡಿವಿಡೆಂಡ್ ಇಂಟ್ರೆಸ್ಟ್ ಕೊಡ್ಬೇಕಂದ್ರೂ ಸೇಮ್ ಇಂಟ್ರೆಸ್ಟ್ ಇರುತ್ತೆ, ಪ್ಲಸ್ ಸೇಮ್ ಪ್ರಪೋರ್ಷನ್ ಇರುತ್ತೆ. ಅಂಡರ್ಸ್ಟೂಡ್? ನೆಕ್ಸ್ಟ್ ಒನ್ ಈಸ್ ಗೌರ್ಮೆಂಟ್ ಓನರ್ಶಿಪ್. ಸಿ ಗೌರ್ಮೆಂಟ್ ಓನರ್ಶಿಪ್, ದಟ್ ಈಸ್ ದ ಮೇನ್ ಮೀನಿಂಗ್ ಆಫ್ ಸೋಷಿಯಲಿಸಮ್. ಸೋಷಿಯಲಿಸಮ್ ಅಂದ್ರೇನು, ಓನ್ ಅಂಡ್ ಮ್ಯಾನೇಜ್ ಬೈ ದಿ ಗೌರ್ಮೆಂಟ್. ಇಲ್ಲಿ ಪ್ರತಿಯೊಂದು ಸೆಕ್ಟರ್ಸ್, ಪ್ರತಿಯೊಂದು ಥಿಂಗ್ ಗೌರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ, ಗೌರ್ಮೆಂಟ್ ಓನರ್ಶಿಪ್ ಪಡ್ಕೊಂಡಿರುತ್ತೆ. ಇಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಲ್ರಿ. ಸೋಷಿಯಲಿಸಮ್ ಅಲ್ಲಿ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ತಮ್ಮ ಓನರ್ಶಿಪ್ ನ ಮತ್ತೊಬ್ಬರಿಗೆ ಬಿಟ್ಕೊಡಲ್ಲ. ಪೂರ್ತಿಯಾಗಿ ಗೌರ್ಮೆಂಟ್ ತಮ್ಮ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಬಿಸ್ನೆಸ್ ರನ್ ಮಾಡತ್ರಿ. ಅಂಡರ್ಸ್ಟೂಡ್? ಗೌರ್ಮೆಂಟ್ ಓನರ್ಶಿಪ್. ನೆಕ್ಸ್ಟ್ ಒನ್ ಇಸ್ ಎಕನಾಮಿಕ್ ಲಾಸ್. See, economic laws, please try to understand economic laws ಅಂದ್ರೆ ಏನು. Here rules and regulations, principles, objectives set by the government. ಕಂಪನಿಗೆ ಸಂಬಂಧಪಟ್ಟಂತ ಯಾವುದೇ ರೂಲ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಆಮೇಲೆ ಯಾವುದೇ ರೀತಿ ಲಾಸ್ ಆಗಿರ್ಬೋದು, ಯಾವ ಸೆಟ್ ಮಾಡ್ತೀವಿ, ಗೌರ್ಮೆಂಟ್ ಸೆಟ್ ಮಾಡುತ್ತೆ. ಸೊ ಇವತ್ತು ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅದೇ, ಇವತ್ತು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಇಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಇಷ್ಟೇ ಪ್ರಪೋರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅಂತ ರೂಲ್ಸ್ ಅವ್ರು ಸೆಟ್ ಮಾಡ್ತಾರೆ. ಬಟ್ ಕ್ಯಾಪಿಟಲಿಸಮ್ ಅಲ್ಲಿ ಏನಾಗುತ್ತೆ, ಆ ರೀತಿ ಆಗಲ್ಲ. ಓಕೆ, ಸೊ ಕ್ಯಾಪಿಟಲಿಸಮ್ ಅಲ್ಲಿ ಏನಾಗುತ್ತೆ, ಓಕೆ ನನ್ನ ಹತ್ರ ರಿಸೋರ್ಸ್ ಜಾಸ್ತಿ ಅದೇ, ಇವತ್ತು ರಾ ಮೆಟೀರಿಯಲ್ಸ್ ಜಾಸ್ತಿ ಅದೇ, ಇವತ್ತು ಇನ್ನು ಟೈಮ್ ಕಮ್ಮಿ ಅದಂತ ಅವ್ರು ಏನ್ ಮಾಡ್ತಾರೆ, ಹೆಚ್ಚಿಗೆ ಯೂಸ್ ಮಾಡ್ಕೊತ ಹೋಗ್ತಾರೆ. ಬಟ್ ಇಲ್ಲಿ ಆ ರೀತಿ ಆಗಲ್ಲ, ಎಕನಾಮಿಕಲಿ ಥಿಂಕ್ ಮಾಡ್ತಾರೆ. ಎಕನಾಮಿಕ್ ಲಾಸ್ ಅಂದ್ರೆ ಏನು, ಎಕನಾಮಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡಿದ್ರೆ ಅದು ಗೌರ್ಮೆಂಟ್. ನಿಮ್ದು ಪಾಪ MD ಅದಾನ ಅಂದ್ರ ಅವನ್ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಅದಾವ. ಒಬ್ಬ MD ಆಗಕ ಅವ್ನಿಗೆ ಏನ್ ಕ್ವಾಲಿಫಿಕೇಶನ್ ಬೇಕು, ಓಕೆ ಅವ್ನ ಕ್ವಾಲಿಫಿಕೇಶನ್ ಆಗಿರ್ಬೋದು, ಅವ್ನ ಕ್ವಾಲಿಟೀಸ್ ಆಗಿರ್ಬೋದು. ಆಸ್ ಇನ್ ದ ಸೇಮ್ ವೇ ಒಂದು ರೆಮ್ಯುನರೇಷನ್ ಸ್ಯಾಲ್ರಿ ಎಷ್ಟು ಕೊಡ್ಬೇಕು ಅದನ್ನು ಗೌರ್ಮೆಂಟ್ ಫಿಕ್ಸ್ ಮಾಡುತ್ತಾ. ಓಕೆ, ಇಷ್ಟು ವರ್ಷ ಆದ್ಮೇಲೆ ಅವ್ನಿಗೆ ಇನ್ಕ್ರಿಮೆಂಟ್ ಕೊಡ್ಬೇಕು ಅನ್ನೋದು ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಬಟ್ ಕ್ಯಾಪಿಟಲಿಸಮ್ ಅಲ್ಲಿ ಆ ರೀತಿ ಆಗಲ್ಲ. ಅಲ್ಲಿ ಏನ್ ಮಾಡ್ತಾರೆ, 1 ಅಥವಾ 2 ಇಯರ್ಸ್ ನೋಡ್ತಾರ, ಅವ್ನ ಎಕ್ಸ್ಪೀರಿಯನ್ಸ್ ನೋಡ್ತಾರ. ಓಕೆ, ಅವನಿಂದ ಕಂಪ್ನಿ ಸ್ವಲ್ಪ 1-2 ಇಯರ್ಸ್ ಕಂಟಿನ್ಯೂಸ್ ಪ್ರಾಫಿಟ್ ಬಂದಿದ್ರೆ ಅವ್ನ ಸ್ಯಾಲ್ರಿ ಹೆಚ್ಚು ಮಾಡ್ತಾರೆ. ಬಟ್ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ, ಸೋಷಿಯಲಿಸಮ್ ಅಲ್ಲಿ ಆ ರೀತಿ ಆಗಲ್ಲ. ಒಂದು ಸರ್ಟನ್ ಏಜ್ 20 ಇಯರ್ಸ್ 30 ಇಯರ್ಸ್ ಆದ್ಮೇಲೆ ಒಂದು ಸ್ಕೇಲ್ ಹೆಚ್ಚಿಗೆ ಮಾಡ್ತಾರೆ. ಹಾ, ಪ್ರಮೋಷನ್ ಕೊಡ್ತಾರ. ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಪ್ರಮೋಷನ್ ಕೊಡ್ತಾರೆ ಯಾವಾಗ, 1 ಲೆವೆಲ್ ಆಫ್ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ. ಈಗ ನೀವು ಒಂದು ಗ್ರೇಡ್ 3 ಗ್ರೇಡ್ C ಒಳಗೆ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವೀಗ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದ್ದೀರಾ. ಬಟ್ ಮ್ಯಾನೇಜರ್ ಪೋಸ್ಟ್ ನಿಮ್ ಕಂಟಿನ್ಯೂ ಆಗಿ 3 to 7 ಇಯರ್ಸ್ ಅಥವಾ 8 ಇಯರ್ಸ್ ಇಂದ ನೀವು ಮ್ಯಾನೇಜ್ಮೆಂಟ್ ಪೋಸ್ಟ್ ಅಲ್ಲಿ ಇದ್ದೀರಾ. ಸೊ ನಿಮ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ನೀವು ಹೆಡ್ ಅಥವಾ ಮ್ಯಾನೇಜರ್ ಇದ್ದೀರಾ. ಸೊ ನಿಮ್ ಈ ಪ್ರೊಡಕ್ಷನ್ ನೀವು ಇದ್ದಾಗಿಂದನು ನಿಮ್ಮಲ್ಲಿ ಪ್ರೊಡಕ್ಷನ್ ಹೆಚ್ಚಾಗ್ತಾನೆ ಹೋಗ್ತದೆ. ಸೊ ಇವತ್ತು ನಿಮ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿನೂ ಕಂಪ್ಲೇಂಟ್ ಬಂದಿಲ್ಲ, ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸಸ್ ಆಗಿಲ್ಲ, ಯಾವುದೇ ರೀತಿ ಲಾಸ್ ಆಗಿಲ್ಲ ಅಂದ್ರೆ
ಆಫ್ಟರ್ 8 ಇಯರ್ಸ್ 10 ಇಯರ್ಸ್ ನಿಮಗೆ ಪ್ರಮೋಷನ್ ಕೊಡ್ತಾರೆ. ಸೊ ಓಕೆ, ಒಮ್ಮೆ ನಿಮ್ಗೆ ಪ್ರಮೋಷನ್ ಕೊಟ್ಟಾರ ಅಂದ್ಕೂಡಲೇ ನಿಮ್ಗೆ ಆ ಪ್ರಮೋಷನ್ ಡಿಮೋಷನ್ ಹಾಕಲ್ಲ. ಈಗ ನಿಮ್ಗೆ 8 ಇಯರ್ಸ್ ಇಂದನೇ ನಿಮ್ಗೆ ಏನು ನಾಲೆಜ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟು ನಾಲೆಜ್ ಇರುತ್ತೆ. ಓಕೆ, ಸಡನ್ ಆಗಿ ನಿಮಗೆ ಬೇರೆ ಡಿಪಾರ್ಟ್ಮೆಂಟಿಗೆ ನಿಮ್ಗೆ ಪ್ರಮೋಷನ್ ಕೊಟ್ಟರು, ಅಲ್ಲಿ ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ನಿಮ್ ಕ್ಯಾಪಿಟಲಿಸಮ್ ಅಲ್ಲಿ ಏನ್ ಮಾಡ್ತಾರೆ, ಸಡನ್ ಆಗಿ ಮತ್ತೆ ಡಿಮೋಷನ್ ಮಾಡಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಇಲ್ಲಿ ರೀತಿ ಇಲ್ಲ, ಆ ರೀತಿ ಆಗಲ್ಲ. ಸೋಷಿಯಲಿಸಮ್ ಅಲ್ಲಿ ನಿಮ್ಗೆ ಹೈಯರ್ ಲೆವೆಲ್ ಪ್ರಮೋಷನ್ ಕೊಟ್ಟಿದ್ದಾರೆ ಅಂದ್ರೆ ಅದೇ ಲೆವೆಲ್ ಅಲ್ಲಿ ಅದೇ ಪೋಸ್ಟ್ ಅಲ್ಲಿ ಅಟ್ಲೀಸ್ಟ್ 2 to 3 ಇಯರ್ಸ್ ಕಂಟಿನ್ಯೂ ಮಾಡ್ತಾರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಅದಾದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ಸೇಮ್ ಪೋಸ್ಟಿಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಡಿಮೋಷನ್ ಮಾಡಿ ಮತ್ತೆ ಅದೇ ಹಳಿ ಪೋಸ್ಟ್ ಕೊಡಲ್ಲ. ಅರ್ಥ ಆಯ್ತ್ರಿ? ಎಕನಾಮಿಕ್ ಲಾಸ್ ಎವ್ರಿವನ್ ಅಂಡರ್ಸ್ಟುಡ್ ಹಿಯರ್? ಅರ್ಥ ಆಯ್ತ್ರಿ? Okay, the next last feature is plan of action or central audit, central authority, right? See, plan of action ಅಂದ್ರೆ ಇಲ್ಲಿ ಕ್ಯಾಪಿಟಲಿಸಮ್ ಅಲ್ಲಿ ಏನಾಗುತ್ತೆ, ಪ್ರೈವೇಟ್ ಸೆಕ್ಟರ್ ಓನ್ ಮಾಡುತ್ತಾ, ಪ್ರೈವೇಟ್ ಸೆಕ್ಟರ್ ಎಲ್ಲ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟಪ್ ಮಾಡುತ್ತಾ. ನಾನು ಹೇಳಿದೆ ಅಲ್ಲಿ ವೇಸ್ಟೇಜ್ ಆಫ್ ರಿಸೋರ್ಸಸ್ ಆಗುತ್ತೆ ಅಂತ ಹೇಳಿದ್ದೆ, ಆಮೇಲೆ ಇನ್ಕಮ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ ಹೇಳಿದೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಯಾಕಾಗುತ್ತೆ? ಬಿಕಾಸ್ ಆಫ್ ನಾಟ್ ಅ ಪ್ಲಾನ್ ಆಫ್ ಆಕ್ಷನ್. ಪ್ಲಾನ್ ಆಫ್ ಆಕ್ಷನ್ ಅಂದ್ರೆ ನಿಮ್ ಪರ್ಟಿಕ್ಯುಲರ್ ಆಗಿ ಓಕೆ ಇವತ್ತದ ಇದು ಒಂದು ವರ್ಷದ ನಮ್ದು ಇನ್ಕಮ್ ಸ್ಟೇಟ್ಮೆಂಟ್, ಈ ವರ್ಷ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ, ಸೊ ಈ ವರ್ಷ ಒಂದ್ ವರ್ಷ ಬಿಸ್ನೆಸ್ ರನ್ ಆದ್ಮೇಲೆ ನಮ್ಗೆ ಇಷ್ಟು ಪ್ರಾಫಿಟ್ ಆಗಿದೆ. ಸೋಷಿಯಲಿಸಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ ವರ್ಷ ನಮ್ಗೆ ಇಷ್ಟು ಬಿಸ್ನೆಸ್ ಆದ್ಮೇಲೆ ಇಷ್ಟು ಪ್ರಾಫಿಟ್ ಆಗಿದೆ ಅಂದ್ರೆ ನಾವು ನೆಕ್ಸ್ಟ್ ಇಯರ್ ಏನ್ ಯಾವ ರೀತಿ ನಮ್ದು ಬಿಸ್ನೆಸ್ ನ ರನ್ ಮಾಡ್ಬೇಕು ಮೊದ್ಲೇ ಪ್ಲಾನ್ ಮಾಡ್ಕೋತಾ. ಅಂದ್ರೆ ಬಜೆಟ್ ಪ್ಲಾನ್ ಮಾಡಿದ್ವಿ, ಸೆಂಟ್ರಲ್ ಗವರ್ಮೆಂಟ್ ಬಜೆಟ್, ಸ್ಟೇಟ್ ಗವರ್ಮೆಂಟ್ ಬಜೆಟ್ ಕೇಳಿ 5 ಅವರ್ ಪ್ರತಿ ಒಂದು ವರ್ಷದಲ್ಲಿ ಈ ಸೆಕ್ಟರ್ಗೆ ಇಷ್ಟು ಅಮೌಂಟ್ ಅಂತ ಅಲೋಕೇಶನ್ ಮಾಡ್ತಾರೆ. ಅದೇ ಇಲ್ಲಿ ಅಪ್ಲೈ ಆಗುತ್ತೆ. ಅಲ್ಲಿ ಆಲ್ ಓವರ್ ಸ್ಟೇಟ್ ಅಥವಾ ಆಲ್ ಓವರ್ ಕಂಟ್ರಿ ತಗೋತಾರೆ, ಇಲ್ಲಿ ಜಸ್ಟ್ ನಿಮ್ ಬಿಸ್ನೆಸ್ ಫಸ್ಟ್ ತಗೋದು. ಇಲ್ಲಿ ಬಿಸ್ನೆಸ್ ಪರ್ಪಸ್ ನೀವು ಯಾವ ರೀತಿ ಬಜೆಟ್ ಕ್ರಿಯೇಟ್ ಮಾಡ್ಬೋದು, ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಓಕೆ ಈ ವರ್ಷ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಇಷ್ಟು ಇನ್ಕಮ್ ಆಗಿದೆ, ಸೊ ಜಾಸ್ತಿ ಆಗಿದೆ, ನೀವು ಅಂತ ಒಂದ್ ಸ್ವಲ್ಪ ಪ್ರಪೋರ್ಷನ್ ಆಫ್ ಅಮೌಂಟ್ ಹೆಚ್ಚಿಗೆ ಕೊಡ್ತೀರಾ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ ಇಷ್ಟು ಎಕ್ಸ್ಪೀರಿಯನ್ಸ್ ಅದ, ಇಷ್ಟು ಪರ್ಫಾರ್ಮೆನ್ಸ್ ಅದ, ಸೊ ಗುಡ್ ಪರ್ಫಾರ್ಮೆನ್ಸ್ ಅದ, ಸೊ ಅಲ್ಲಿ ಅಮೌಂಟ್ ತೆಗೆದಿಟ್ಕೋತೀರಿ. ಇಲ್ಲಿ ಮೇನ್ ಫೀಚರ್ ಅಂದ್ರೆ ಏನು, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅಮೌಂಟ್ ಅಲೋಕೇಶನ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಪ್ಲಾನ್ ಆಫ್ ಆಕ್ಷನ್ ಹಾಕೊಟ್ಟು, ಆಮೇಲೆ ಪ್ಲಾನ್ ಆಫ್ ಯಾವ ರೀತಿ ವರ್ಕ್ ಮಾಡ್ಬೇಕಂತ ಒಂದು ಪ್ಲಾನ್ ಹಾಕೊಟ್ಟು ಸಪ್ರೇಟ್ ಆಗಿ ಮತ್ತೊಂದ್ ಸ್ವಲ್ಪ ಅಮೌಂಟ್ ನ ರಿಸರ್ವ್ ಅಂತ ತೆಗೆದಿಟ್ಕೋತಾರೆ ಫಾರ್ ಫ್ಯೂಚರ್ ಬೆನಿಫಿಟ್. ಯಾಕಂದ್ರೆ ನಮಗೆ ಹೇಳಕ್ಕಾಗಲ್ಲ, ಲಾಸ್ ಆಫ್ ಫೈರ್ ಆಗ್ಬೋದಾ, ನಿಮ್ಗೆ ಸಡನ್ ಆಫ್ ಫೈರ್ ಆದ್ರೆ ಎಲ್ಲಿಂದ ತುಂಬ್ತೀರಿ ಲಾಸ್? ಯಾಕಂದ್ರೆ ಇದು ಗೌರ್ಮೆಂಟ್ ರನ್ ಮಾಡುತ್ತೆ, ನೀವು ಗೌರ್ಮೆಂಟ್ ಮತ್ತೊಂದು ಗೌರ್ಮೆಂಟ್ ಕೇಳಕ್ಕಾಗುತ್ತೆ ನಮ್ಮ ಹತ್ರ ಲಾಸ್ ಆಗ್ಯದ. ಎಸ್ ಇರುತ್ತೆ. ಇಲ್ಲಿ ಫಸ್ಟ್ ಕ್ಯಾಪಿಟಲ್ ರಿಸರ್ವ್ ಇವ್ರು ಮೇಂಟೈನ್ ಮಾಡಿದ್ರೆ ಕ್ಯಾಪಿಟಲ್ ರಿಸರ್ವ್, ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ ಎಲ್ಲಾ ರೀತಿ ರಿಸರ್ವ್ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಇದು ಕಂಪ್ನಿ ರನ್ ಮಾಡೋದು ಅದು ಗೌರ್ಮೆಂಟ್. ಅಕಸ್ಮಾತ್ ಇನ್ ಕೇಸ್ ಪ್ರೈವೇಟ್ ರನ್ ಮಾಡ್ತಿದ್ರ ಅವರು ಗೌರ್ಮೆಂಟ್ ಕ್ಲೇಮ್ ಮಾಡ್ಬೋದಾಗಿತ್ತು. ಓಕೆ, ಇನ್ ಕ್ಯಾಪಿಟಲಿಸಮ್ ಅಲ್ಲಿ ಏನಾಗುತ್ತೆ, ಅಕಸ್ಮಾತ್ ಅಲ್ಲಿ ಏನೋ ನಿಮ್ದು ಕ್ಯಾಪಿಟಲಿಸಮ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಅದ, ಅದು ನೀವು ಸಡನ್ ಆಗಿ ಆ ಫ್ಯಾಕ್ಟ್ರಿಗೆ ಫೈರ್ ಆಯ್ತು, ಸೊ ನಿಮ್ದು ಆಲ್ಮೋಸ್ಟ್ ಎಲ್ಲಾ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿದ ಎಲ್ಲಾ ಫಿನಿಶ್ಡ್ ಗುಡ್ಸ್ ನಿಮ್ಗೆ ಲಾಸ್ ಆಯ್ತು, ಆಲ್ಮೋಸ್ಟ್ 50 lakhs ವರೆಗೂ ಲಾಸ್ ಆಯ್ತು. ನೀವು ಇನ್ಶೂರೆನ್ಸ್ ತಗೊಂಡಿರ್ತೀರಿ ಕ್ಯಾಪಿಟಲಿಸಮ್ ಅಲ್ಲಿ, ನಿಮ್ ಕಂಪ್ನಿಗೆ ಫೈರ್ ಇನ್ಶೂರೆನ್ಸ್ ತಗೊಂಡಿರ್ತೀರಾ, ಅಲ್ಲಿ ನೀವು ಅಕಸ್ಮಾತ್ ಗೌರ್ಮೆಂಟ್ಗೆ ಫೈರ್ ಇನ್ಶೂರೆನ್ಸ್ ಅಂತ ಕ್ಲೇಮ್ ಮಾಡಿದ್ರೆ ಮಿನಿಮಮ್ 50% ನಿಮ್ಗೆ ವಾಪಸ್ ಬರುತ್ತೆ. ಅಲ್ಲಿ ನಿಮ್ ಕ್ಯಾಪಿಟಲಿಸಮ್ ಅಲ್ಲಿ ನಿಮ್ಗೆ ರೈಟ್ ಸಿಗುತ್ತ್ರಿ, ನಿಮ್ಗೆ ಮತ್ತೊಬ್ರ ಕಡೆ ಕೇಳುವಂತ ಅವಕಾಶ ಇರುತ್ತೆ. ಗೌರ್ಮೆಂಟ್ ನೀವು ಹೋಗಿ ಕೇಳ್ಬೋದು, ಯಾಕಂದ್ರೆ ನಿಮ್ಮಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರಲ್ಲ, ಗೌರ್ಮೆಂಟ್ ನಿಮ್ ಕಂಪ್ನಿ ರನ್ ಮಾಡ್ತಿರಲ್ಲ, ನೀವು ರನ್ ಮಾಡ್ತಿರ್ತೀರಿ. ನೀವೊಂದು ಬಿಸ್ನೆಸ್ ಈಗ ನಿಮ್ದೇ ಒಂದು ಶಾಪ್ ಅಂತ ತಗೋರಿ, ಬಿಜಾಪುರಲ್ಲಿ ನಿಮ್ದು ಶಾಪ್ ಅದು, ಅದಕ್ಕೆ ಇನ್ಶೂರೆನ್ಸ್ ಮಾಡಿರಿ ಅಂದ್ರೆ ನಿಮ್ದು ಪ್ರೈವೇಟ್ ಶಾಪ್ ಅದು, ಗೌರ್ಮೆಂಟ್ ನಿಮ್ ಶಾಪ್ ರನ್ ಮಾಡತ್ತಿಲ್ಲ, ನಿಮ್ದು ಸ್ವಂತ ಶಾಪ್ ಅದು, ನೀವೇ ರೂಲ್ಸ್ ಸೆಟಪ್ ಮಾಡ್ಕೊಂಡು ನಿಮ್ದೇ ಒಂದು ಪ್ರಾಡಕ್ಟ್ ತಗೊಂಡ್ಬಂದಿರಿ, ಎಲ್ಲ ನಿಮ್ದೇ ಅದ. ಇಲ್ಲಿ ನಿಮ್ ಗೌರ್ಮೆಂಟ್ ನಿಮ್ಗೆ ಸಂಬಂಧನೇ ಇಲ್ಲ. ನಿಮ್ದು ಇನ್ಶೂರೆನ್ಸ್ ಫೈರ್ ಆದ್ರೆ ನೀವು ಹೋಗಿ ಇನ್ಶೂರೆನ್ಸ್ ಕೇಳಿದ್ರೆ ಕ್ಲೇಮ್ ಮಾಡ್ಬೋದು, ಬಟ್ ಇಲ್ಲಿ ಗೌರ್ಮೆಂಟ್ ಯಾರಿಗೆ ಕ್ಲೇಮ್ ಮಾಡ್ಬೇಕ್ರಿ? ಗೌರ್ಮೆಂಟ್ ಯಾರಿಗೆ ಕ್ಲೇಮ್ ಮಾಡ್ಬೇಕ್ರಿ? ಅದನ್ನ ಗೌರ್ಮೆಂಟೇ ಕಂಪ್ನಿ ರನ್ ಮಾಡ್ತಾನೆ, ಫೈರ್ ಆದ್ರೆ ಗೌರ್ಮೆಂಟ್ ಯಾರಿಗೆ ಕೇಳಬೇಕು? ಹೋಗಿ 50-50 ಸ್ಟೇಟ್ ಗೌರ್ಮೆಂಟ್ 50% ಅದ, ಸೆಂಟ್ರಲ್ ಗೌರ್ಮೆಂಟ್ 50% ಇನ್ವೆಸ್ಟ್ಮೆಂಟ್ ಅದ. ಸೆಂಟ್ರಲ್ ಗೌರ್ಮೆಂಟ್ ಯಾರಿಗೆ ಕೇಳಬೇಕು? ನಿಮ್ಗೂ ವಾಪಸ್ ಆಗತ್ರಿ. ಈಗ ನಿಮ್ದು ನೀವೇ ಒಂದು ಗೌರ್ಮೆಂಟ್ ಅಂತ ಅನ್ಕೊಳ್ಳಿ, ಈಗ ನೀವಿಬ್ರು ಫ್ರೆಂಡ್ಸ್ ಇದ್ದೀರಾ, ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಒಬ್ರು ಸ್ಟೇಟ್ ಗೌರ್ಮೆಂಟ್ ಅಂತ ಅನ್ಕೊಳ್ಳಿ, ನೀವಿಬ್ರು 50-50% ಇನ್ವೆಸ್ಟ್ಮೆಂಟ್ ಹಾಕಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತೀರಿ. ನಿಮ್ದ ಗೌರ್ಮೆಂಟ್ ರೀ, ನೀವು ಅಸ್ಯೂಮ್ ಮಾಡಿ ನಾವೀಗ ಗೌರ್ಮೆಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ನೀವೇ ಒಂದು ಗೌರ್ಮೆಂಟ್ ಈಗ 50-50 ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕಂಪ್ನಿ ರನ್ ಮಾಡತ್ತೀರಿ. ಸ್ಟಾರ್ಟ್ 3 to 4 years ಸ್ಮೂತ್ ಆಗಿ ಹೋಗಿದ್ರಿ ಕಂಪ್ನಿ ಪ್ರಾಫಿಟ್ ಚೆನ್ನಾಗದ, ಬೇಗ ಇಯರ್ ಬೈ ಇಯರ್
ಕಂಪ್ನಿ ಪ್ರಾಫಿಟ್ ಹೆಚ್ಚಾಗೋತೆ ಅದ. ಬಟ್ ಇಲ್ಲಿ ನೀವು ಅಕಸ್ಮಾತ್ ಸಡನ್ ಆಗಿ ನಿಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು, ನೀವು ಫೈರ್ ಆಗಿ ನಿಮ್ದೆಲ್ಲ ಲಾಸ್ ಆಯ್ತು, ಆಲ್ಮೋಸ್ಟ್ ಮೋರ್ ದನ್ 50% ನಿಮ್ ಪ್ರೊಡಕ್ಷನ್ ಲಾಸ್ ಆಯ್ತು. ಈಗ ನೀವೇ ಗೌರ್ಮೆಂಟ್ ಅಂದಾಗ ನೀವು ಹೋಗಿ ಯಾರಿಗೆ ಕೇಳ್ತೀರಿ ನಮ್ಗೆ ಲಾಸ್ ಆಗತ್ತೆ ಕೊಡ್ರಿ ಅಮೌಂಟ್ ಅಂತ? ಯಾರಿಗೆ ಕೇಳ್ತೀರಿ? ಟ್ಯಾಕ್ಸ್, ಪೀಪಲ್ ಟ್ಯಾಕ್ಸ್. ನಿಮ್ದು ಬಿಸ್ನೆಸ್ ಅದ, ಓಕೆ, ನಿಮ್ದು ಬಿಸ್ನೆಸ್, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಕಸ್ಟಮರ್ಸ್ಗೆ ಸೆಲ್ ಮಾಡ್ತೀರಾ, ಟ್ಯಾಕ್ಸ್ ನೀವು ಕಲೆಕ್ಟ್ ಮಾಡ್ಕೋದು ಯಾರು ಪರ್ಪಸ್, ಮತ್ತೆ ನೀವು ಕಸ್ಟಮರ್ ಸಂಬಂಧ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋತೀರಾ, ನಿಮ್ ಬಿಸ್ನೆಸ್ ಪರ್ಪಸ್ ಕಲೆಕ್ಟ್ ಮಾಡ್ಕೊರಿ ಟ್ಯಾಕ್ಸ್. ಇಲ್ಲಿ ಬಿಸ್ನೆಸ್ ರನ್ ಮಾಡತ್ತೀರಿ, ನಿಮ್ದು ಗೌರ್ಮೆಂಟ್ ಎಲ್ಲ ಈ ಬಿಸ್ನೆಸ್ ರನ್ ಮಾಡಿದ್ರು ನೀವು ಟ್ಯಾಕ್ಸ್ ತುಂಬುದು ಅವ್ರಿಗೆ ಸಪರೇಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಗೌರ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀವು ಟ್ಯಾಕ್ಸ್ ತುಂಬ್ತೀರಿ, ಆ ಟ್ಯಾಕ್ಸ್ ನಿಮ್ಗೆ ಸಂಬಂಧ ಪಡಲ್ಲ. ನೀವು ಕಸ್ಟಮರ್ಸ್ ಕಡೆ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ತಗೊಂಡೋಗಿ ನೀವು ಗೌರ್ಮೆಂಟ್ಗೆ ಕೊಡ್ಬೇಕು. ಇಲ್ಲಿ ಗೌರ್ಮೆಂಟ್ ಬಿಸ್ನೆಸ್ ರನ್ ಮಾಡತ್ತದ, ಆ ಬಿಸ್ನೆಸ್ ಈ ನೀವೇ ಒಂದು ಗೌರ್ಮೆಂಟ್ ಇದ್ರಿ, ನೀವೇ ಒಂದು ಬಿಸ್ನೆಸ್ ರನ್ ಮಾಡತ್ತೀರಿ ಅಂದಾಗ ನಿಮಗ್ ಲಾಸ್ ನೀವು ಹೋಗಿ ಯಾರಿಗೆ ಕೇಳ್ತೀರಿ? ಇನ್ಸೂರೆನ್ಸ್ ಕಂಪ್ನಿನ ಗೌರ್ಮೆಂಟ್ ಇರುತ್ತಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಇನ್ಸೂರೆನ್ಸ್ ಕಂಪ್ನೀಸ್ ಗೌರ್ಮೆಂಟ್ ರನ್ ಮಾಡ್ತೀರಿ. ಅದೇ ಹೇಳತ್ತೀನಿ ಇಲ್ಲಿ ನಾವು ಪ್ಲಾನ್ ಆಫ್ ಆಕ್ಷನ್ ಅಂದ್ರೆ ಏನು, ಅದೇ ಇಲ್ಲಿ ಗೌರ್ಮೆಂಟ್ ಏನ್ ಮಾಡತ್ರಿ, ಸಮ್ ಆಫ್ ದ ಅಮೌಂಟ್ ರಿಸರ್ವ್ ಅಂತ ತೆಗೆದು ಇಟ್ಕೊಂಡಿರುತ್ತೆ. ಯಾವಾಗ ಬೇಕಾಗ್ಬೋದು, ಈ ರೀತಿ ಲಾಸ್ ಆಫ್ ಫೈರ್ ಆದಾಗ ಬೇಕಾಗ್ತದ, ಓಕೆ, ಥೆಫ್ಟ್ ಆದಾಗ ಬೇಕಾಗ್ತದ, ಸಡನ್ ಆಗಿ ಫ್ಲಡ್ ಬಂತು, ಸಡನ್ ಆಗಿ ಸುನಾಮಿ ಬಂತು, ನಿಮ್ ಪ್ರೈವೇಟ್ದವರು ನಿಮ್ಗೆ ಇನ್ಸೂರೆನ್ಸ್, ಗೌರ್ಮೆಂಟ್ಗೆ ಇನ್ಸೂರೆನ್ಸ್ ಪೇ ಮಾಡ್ತಾರೆ, ಅಲ್ಲಿ ಗೌರ್ಮೆಂಟ್ ಇಂದ ಅಮೌಂಟ್ ತಗೋತಾರ, ಕಾಂಪನ್ಸೇಷನ್ ಅಮೌಂಟ್ ಸಿಗುತ್ತಾ, ಪ್ಲಸ್ ಇನ್ಸೂರೆನ್ಸ್ ಅಮೌಂಟ್ ಸಿಗುತ್ತೆ. ಅವ್ರು 100% ನಿಯರ್ಲಿ 80% ಅವ್ರ ಅಮೌಂಟ್ ಕ್ಲಿಯರ್ ಆಗುತ್ತೆ. ಬಟ್ ನೀವೇನು ಕ್ಲಿಯರ್ ಮಾಡ್ಕೋತೀವಿ ಗೌರ್ಮೆಂಟ್ ಕಂಪ್ನೀಸು? ರಿಸರ್ವ್ ಅಂತ, ಅದರಲ್ಲಿ ನೀವು ಸ್ಯಾಲ್ರಿ ಕೊಡ್ಬೇಕು, ಅದರಲ್ಲಿ ಮತ್ತೆ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ನೀವು ವಾಪಸ್ ಫ್ಯಾಕ್ಟ್ರಿ ಸೆಟಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಮಿನಿಮಮ್ 30% ಆಫ್ ಪ್ರಾಫಿಟ್ ಇಂದ ರಿಸರ್ವ್ ಅಂತ ತೆಗೆದಿಟ್ಕೊಂಡು ಉಳಿಕಿದೆಲ್ಲನೂ ಸ್ಯಾಲ್ರಿ, ಡಿವಿಡೆಂಡು, ಇಂಟ್ರೆಸ್ಟ್, ವೇಜಸ್ ಅಂತ ಅಲೋಕೇಶನ್ ಮಾಡ್ಕೋಬೇಕು. ದಿಸ್ ಇಸ್ ಅ ಪ್ಲಾನ್ ಆಫ್ ಆಕ್ಷನ್ ಆಫ್ ಎ ಸೋಷಿಯಲಿಸಮ್ ಸಿಸ್ಟಮ್. Understood everyone? Here, understood? Students, are you there? Okay, next we will move to the next one, that is merits of socialism. Up to futures of socialism, understood everyone? Artha aaytu nimge mooru mandi enaru doubts? Okay, next is, am I going speed of ಹೊಂಟಿದ್ರಿ syllabus? ನಿಮ್ಗೆ ಅನ್ಸುತ್ತೆ ಸ್ಪೀಡ್ ಆಗಿ ಹೊಂಟಿದ್ರಿ ಅಂತ? ಓಕೆ, ಅಕ್ಷತಾ? See, the next is, okay, Akshata, have you any doubt up to features of socialism? Okay. See, the next topic is merits of socialism. See, merits of socialism ಅಲ್ಲಿ first point ಅಲ್ಲಿ ಯಾವ ರೀತಿ ಬೆನಿಫಿಟ್ ಅದ ನಮಗೆ socialism? Some of the countries preferring capitalism and some of the countries preferring socialism. See, socialism system the best example ಯಾವುದು ಹೇಳ್ತೇನೆ ನಾನು? ಚೀನಾ. China is the best example of socialism. ಅಲ್ಲಿ ಪ್ರತಿಯೊಂದು ಕಂಪನೀಸ್ ರನ್ ಯಾರು ರನ್ ಮಾಡ್ತಾರೆ? ಗೌರ್ಮೆಂಟ್ ರನ್ ಮಾಡುತ್ತೆ. ಗೌರ್ಮೆಂಟ್ ಕಂಪನಿ ಸೆಟಪ್ ಮಾಡ್ತಾರೆ, ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟಪ್ ಮಾಡ್ತಾರೆ. ಒಂದು ಪಿನ್ ಇದೆ, ಒಂದು ಅಥವಾ ಯಾವುದೋ ಒಂದು ಸರ್ಟನ್ ಈ ಪೆನ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೂ ಇದ್ರ ರಾ ಮೆಟೀರಿಯಲ್ ಕಲೋಕೇಶನ್ ಮಾಡೋದು ಗೌರ್ಮೆಂಟೇ. ಇದ್ರನ್ನಾಗು ಮೇಡ್ ಇನ್ ಚೀನಾ ಅಂತಾನೆ ಬರೋದು, ಕಂಪ್ನಿ ನೇಮ್ ಬರಲ್ಲ. ಒಂದು ಪೆನ್ನಿನ ಕ್ಯಾಪ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೂ ಗೌರ್ಮೆಂಟೇ ಮಾಡಬೇಕು, ಗೌರ್ಮೆಂಟೇ ಕಂಪ್ನಿ ಸೆಟಪ್ ಮಾಡಬೇಕು. ಇದಕ್ಕೊಂದು ಪೆನ್ನಿನ ಕ್ಯಾಪ್ ಪ್ರೊಡ್ಯೂಸ್ ಮಾಡ್ಬೇಕು. ಪ್ಲಾಸ್ಟಿಕ್ ನ ರಾ ಮೆಟೀರಿಯಲ್ ಸಪ್ಲೈ ಮಾಡೋದು ಗೌರ್ಮೆಂಟೇ ಸಪ್ಲೈ ಮಾಡುತ್ತೆ. ಚೀನಾ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಎಕ್ಸಾಂಪಲ್ ನೀವು ಕೇಳಿದ್ರು ಸೋಷಿಯಲಿಸಂ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಫಸ್ಟ್ ಎಕ್ಸಾಂಪಲ್ ಚೀನಾ ಅಂತ ಹಾಕ್ರಿ, ಯಾಕಂದ್ರೆ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಸಿಗುದೇ ಇಲ್ಲ. ರಷ್ಯಾನು ಅದರಿ, ರಷ್ಯಾ ಚೀನಾ ಹಾ. ಈಗ ನವಡೇಸ್ ಗ್ಲೋಬಲೈಸೇಷನ್ ಬಂತು. ಸೊ ಇಂಡಿಯಾದಲ್ಲಿ ಮಿಕ್ಸ್ಡ್ ಎಕನಾಮಿ ಅದರಿ. ಇಂಡಿಯಾದಲ್ಲಿ ಏನದ ಮಿಕ್ಸ್ಡ್ ಎಕನಾಮಿ ಅದ. ಸಮ್ ಆಫ್ ದ ಕಂಟ್ರೀಸ್ ಅಮೆರಿಕ ಆಗಿರ್ಬೋದು, ಎಲ್ಲ ಯುನೈಟೆಡ್ ಕಿಂಗ್ಡಮ್ ಅವೆಲ್ಲ
ಕ್ಯಾಪಿಟಲಿಸಮ್ ಅಲ್ಲಿ ಅದಾವ ಅಲ್ಲಕ್ಕ ಯಾಕಂದ್ರೆ ಅವ್ರು ಅದಕ್ಕೆ ಜಾಸ್ತಿ ನಂಬ್ತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಲೀಡು ಆಗುತ್ತೆ ಬಿಕಾಸ್ ಅವರಲ್ಲಿ ಪಾಪ್ಯುಲೇಷನ್ ಕಮ್ಮಿ ಅದ UK ಅಲ್ಲಿ ಆಗಿರ್ಬೋದು USA ಅಲ್ಲಿ ಆಗಿರ್ಬೋದು ಪಾಪ್ಯುಲೇಷನ್ ಕಮ್ಮಿ ಸಿಂಗಾಪುರ್ ಆಗಿರ್ಬೋದು ಅಲ್ಲೆಲ್ಲ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ ನಮ್ದು 2-3 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಅಲ್ಲಿ ಒಂದು ಕಂಟ್ರಿ ಆಗುತ್ತೆ ಸಿಂಗಾಪುರ್ ನಮ್ಗೆ ಭಾಳ ನಮ್ದು ಬಿಜಾಪುರ ಬಾಗಲಕೋಟೆ ಸೇರಿದ್ರೆ ಒಂದು ಸಿಂಗಾಪುರ್ ಕಂಟ್ರಿ ಅದು ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಅದ ಓಕೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ನಾವು ಅಲ್ಲಿ ಯಾವುದೇ ರೀತಿ ಸಿಸ್ಟಮ್ ಅಪ್ಲೈ ಮಾಡಿ ಅದು ಓಕೆ ಆಗುತ್ತೆ ಸೊ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಲೀಡಿಂಗ್ ಅಲ್ಲಿ ಅವರು ಪ್ರೈವೇಟ್ ಸೆಕ್ಟರ್ ಲೀಡಿಂಗ್ ಅಲ್ಲಿ ಇರುತ್ತೆ ಓಕೆ ಯಾಕಂದ್ರೆ ಅಲ್ಲಿ ಅವ್ರು ಹೆಚ್ಚಾಗಿ ನಂಬುದಾದ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಒನ್ ಮೋರ್ ಥಿಂಗ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ರನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾವುದೇ ರೀತಿ ಮಾಲ್ ಪ್ರಾಕ್ಟೀಸಸ್ ಆಗಲ್ರಿ ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ ನಾನು ಡ್ರಾಬ್ಯಾಕ್ಸ್ ಹೇಳಿದೆ ನನ್ನ ಕ್ಯಾಪಿಟಲಿಸಮ್ ಡ್ರಾಬ್ಯಾಕ್ಸ್ ಹೇಳಿದೆ ಮಿಸ್ಅಲೋಕೇಶನ್ ಆಫ್ ರಾ ಮೆಟೀರಿಯಲ್ಸ್ ಆಗುತ್ತೆ ರಿಸೋರ್ಸ್ ಮಿಸ್ಯೂಸ್ ಆಗುತ್ತೆ ವೇಸ್ಟೇಜ್ ಆಗುತ್ತೆ ಅಂತ ಬಟ್ ಈ ರೀತಿ ಸಿಂಗಾಪುರ್ ಕಂಪ್ನಿ ಆಗಿರ್ಬೋದು USA ಆಗಿರ್ಬೋದು UK ಆಗಿರ್ಬೋದು ಈ ಯಾವುದೋ ಕಂಟ್ರೀಸು ಯಾವುದೇ ರೀತಿ ಮಿಸ್ಯೂಸ್ ಮಾಡಲ್ರಿ ರಾ ಮೆಟೀರಿಯಲ್ಸ್ನ ಆಮೇಲೆ ಯಾವುದೇ ರೀತಿ ಒಂದು ರಾ ಮೆಟೀರಿಯಲ್ಸ್ ಅದನ್ನ ವೇಸ್ಟ್ ಮಾಡಲ್ಲ ಅದನ್ನ ಮತ್ತೆ ರಿಯೂಸ್ ಮಾಡ್ಕೊಳುತ್ತೆ ಈಗ ನೀವು ಅದು ಫಿನಿಶ್ಡ್ ಪ್ರಾಡಕ್ಟ್ಸ್ ಅದನ್ನ ಪ್ಲಾಸ್ಟಿಕ್ ಅಂತ ಕೊಟ್ಟರೆ ಅದನ್ನ ಯಾರು ರೀಸೈಕಲ್ ಮಾಡ್ಬೇಕಂತ ಆ ಕಂಟ್ರೀಸ್ ಗೊತ್ತು ಅಲ್ಲಿ ಯಾಕೆ ಅವ್ರು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾರೆ ಯಾಕೆ ಮಷಿನರಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದ್ರೆ ಒಂದು ಆ ಕಂಟ್ರೀಸ್ ಅಲ್ಲಿ ಮ್ಯಾನ್ ಪವರ್ ಇಲ್ಲ ಪಾಪ್ಯುಲೇಷನ್ ಲೆಸ್ ಅದ ರೀ ನಮ್ಮ ಇಂಡಿಯಾ ತಗೋರಿ ಚೀನಾ ತಗೋರಿ ಪಾಪ್ಯುಲೇಷನ್ ಎಷ್ಟು ಅದ ರೀ ಆಗ UK USA ಸಿಂಗಾಪುರ್ ಅಂತ 3 ಕಂಟ್ರೀಸ್ ಸೇರಿಸಿದ್ರು ನಮ್ಮ ಪಾಪ್ಯುಲೇಷನ್ ಈಕ್ವಲ್ ಆಗಲ್ಲ 121 crore 125 130 ಆ ರೀತಿ ಅದ ರೀ ಆಮೇಲೆ ಅವ್ರ GDP ರೇಟ್ ಜಾಸ್ತಿ ಇರುತ್ತೆ ಸಿಂಗಾಪುರ್ ಯಾಕಂದ್ರೆ ಅವ್ರು ಪ್ರೈವೇಟ್ ಸೆಕ್ಟರ್ ಅವರು ಅವ್ರಿಗೆ ಆಮೇಲೆ ಅಲ್ಲಿ ಸ್ಕಿಲ್ಡ್ ಲೇಬರ್ಸ್ ತಗೋತಾರೆ ನಮ್ಮ ಥರ ಅನ್ಎಜುಕೇಟೆಡ್ ತಗೊಳಲ್ರಿ ಅರ್ಧ ಕಲ್ತು ಅರ್ಧ ಬಿಟ್ಟವ್ರಿಗೆ ತಗೊಳ್ಳಲ್ಲ ಅಲ್ಲಿ ಲೇಬರ್ಸ್ ಅಂತ ಸ್ಕಿಲ್ಡ್ ಲೇಬರ್ಸ್ ತಗೋತಾರೆ ಒಂದು ಯಾವುದೋ ಒಂದು ಗಾರ್ಡನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಗಾರ್ಡನ್ ರೆಡಿ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಆಫ್ ಆಕ್ಷನ್ ಹಾಕೋತಾರೆ ಒಂದು ಬಜೆಟ್ ಪ್ಲಾನ್ ಮಾಡ್ತಾರೆ ಒಂದು ಡಿಸೈನ್ ರೆಡಿ ಮಾಡ್ತಾರೆ ಆ ಡಿಸೈನ್ ಪ್ರಕಾರನೇ ಅವ್ರು ಗಾರ್ಡನ್ ರೆಡಿ ಮಾಡ್ಕೋತಾರೆ ಒಂದು ರೋಡ್ ಮಾಡ್ಬೇಕಂದ್ರೆ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೂ ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ಕೋತಾರೆ ಆಮೇಲೆ ಕ್ವಾಲಿಟಿ ರಾ ಮೆಟೀರಿಯಲ್ ಕ್ವಾಲಿಟಿ A1 ಕ್ವಾಲಿಟಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಕ್ಯಾಪಿಟಲಿಸಮ್ ಅಂತ ತಗೊಂಡ್ರೆ ಆ 3 ಕಂಪ್ನೀಸ್ ಬೆಟರ್ ಆ 3 ಕಂಟ್ರೀಸ್ ಬೆಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಒಂದು ಅವ್ರ ಪ್ರಾಫಿಟ್ ಜಾಸ್ತಿ ಇರುತ್ತಾ ಅಲ್ಲಿ ಇನ್ವೆಸ್ಟ್ ಮಾಡೋದು ಕೆಪಾಸಿಟಿ ಜಾಸ್ತಿ ಇರುತ್ತೆ ಅವರಿಗೆ ಆ್ಯಂಡ್ WTO ಇಂದ ಆಮೇಲೆ ವರ್ಲ್ಡ್ ಬ್ಯಾಂಕ್ ಇಂದ ಅವ್ರಿಗೆ ಎಲ್ಲ ರೀತಿ ಫೆಸಿಲಿಟೀಸ್ ಇರುತ್ತಾ ಅದು ನಾವು ಕರೆಕ್ಟಾಗಿ ಅಲೋಕೇಶನ್ ಮಾಡ್ಬೋದು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಮುಂದೆ ಬರ್ತಾರೆ ಸೊ ಅವರೆಲ್ಲ UK ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಎಲ್ಲ ಯಾವ ಕಂಟ್ರೀಸ್ ರೀ ಡೆವಲಪ್ಡ್ ಕಂಟ್ರೀಸ್ ಇವೆಲ್ಲ ನಾಟ್ ಅ ಡೆವಲಪಿಂಗ್ ಕಂಟ್ರೀಸ್ ಅಲ್ಲ ಡೆವಲಪ್ಡ್ ಕಂಟ್ರೀಸ್ ಅವೆಲ್ಲ ನಮ್ದು ಇಂಡಿಯಾ ಇಲ್ಲೂ ಡೆವಲಪಿಂಗ್ ಕಂಟ್ರಿ ಅದ ರೀ ಇಂಡಿಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಡೆವಲಪಿಂಗ್ ಕಂಟ್ರೀಸ್ ಆಗಿದೆ ಆಲ್ಮೋಸ್ಟ್ ಡೆವಲಪ್ಡ್ ಬಟ್ ಅಂದ್ರೆ ಇನ್ನೂ ವಿಷನ್ 2020 ಇನ್ನೂ ಡೆವಲಪ್ ಆಗುತ್ತೆ ಇನ್ ಸಮ್ ಆಫ್ ದ ಸೆಕ್ಟರ್ಸ್ ಇಟ್ ಇಸ್ ನಾಟ್ ಡೆವಲಪ್ ಚೀನಾ ಅದು ಅಂದ್ರೆ ಅದು ಸ್ಟ್ರಾಂಗ್ ಕಂಪ್ನಿ ವರ್ಲ್ಡ್ ಬ್ಯಾಂಕ್ ಅಂತ ತಗೊಂಡ್ರು ಅಲ್ಲಿ ಅದಕ್ಕೆ ವಿಕ್ಟೋರಿಯಾ ಪವರ್ ಅದ ರೀ ಚೀನಾ ನಮ್ಗೆ ಕಂಪೇರ್ ಮಾಡಿದ್ರೆ ಚೀನಾ ಡೆವಲಪ್ಡ್ ಕಂಟ್ರಿನೇ ಬಟ್ USA ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಸೌದಿ ಅರೇಬಿಯಾ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇನ್ನೂ ಡೆವಲಪಿಂಗ್ ಒಳಗೆ ಬರುತ್ತೆ ಮತ್ತು ನಮಗೆ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಾವು ಡೆವಲಪ್ಡ್ ಅವ್ರು ಡೆವಲಪಿಂಗ್ ನೀವು ಪಾಕಿಸ್ತಾನಲ್ಲಿ ಹೋಗ್ರಿ ಅಲ್ಲಿ ಅಷ್ಟು ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಲೋ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗಲ್ಲ ಅವ್ರು ಯೂಸ್ ಮಾಡೋಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ ರೀತಿ ಆಗುತ್ತೆ ಈಗ ಯಾವುದೋ ಒಂದು ಪಾಕಿಸ್ತಾನ ಏನೋ ಒಂದು ಪ್ರಾಡಕ್ಟ್ ತಗೋರಿ ಯಾವ ರೀತಿ ಇರ್ತೀವಿ ಕ್ವಾಲಿಟಿ ಈಗ ಚೀನಾ ಮಾಲ್ ತಗೋರಿ ಎಷ್ಟು ಯೂಸ್ ಮಾಡ್ತೀವಿ ಚೈನಾ ಮಾಲ್ ಅಷ್ಟು ಒಂದು ಸರ್ಟನ್ ಪೀರಿಯಡ್ ಓಕೆ ಅದೇ ನೀವು ಇಂಡಿಯಾ ಪ್ರಾಡಕ್ಟ್ ತಗೋರಿ ಈಗ ಕಂಪೇರ್ ಮಾಡಿ ಒಂದು ಚೀನಾ ಪ್ರಾಡಕ್ಟ್ಗೂ ಇಂಡಿಯಾ ಪ್ರಾಡಕ್ಟ್ಗೂ ಕಂಪೇರ್ ಮಾಡಿ Your voice is too low, ma'am. Not hearing, madam. roughly use ಮಾಡಿ ಇಂಡಿಯಾ ಪ್ರಾಡಕ್ಟ್ roughly use ಮಾಡಿ Madam, your voice is not hearing. What happened? Your voice not hearing, madam. Now is it clear? Bhagya, is it clear? Shall I go for the merits of Yes, madam. Background sounds also coming, ma'am. Okay. See, the first merits of socialism is better allocation and utilization of resources. As I told you,
ರಿಸೋರ್ಸ್ ಯಾರು ಅಲೋಕೇಶನ್ ಮಾಡ್ತಾರೆ? ಗೌರ್ಮೆಂಟ್ ಸೆಕ್ಟರ್. ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಮಾಡ್ಬೋದು. 50-50 ಎಲ್ಲಿ ಸಿಗುತ್ತೋ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಪರ್ಚೇಸ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಪ್ಲೈ ಮಾಡ್ತಾರೆ. ಒನ್ ಮೋರ್ ಥಿಂಗ್, ಇನ್ನೊಂದು ಅರ್ಥ ಮಾಡ್ಕೊರಿ, ಇಲ್ಲಿ ಅಲೋಕೇಶನ್ ಯುಟಿಲೈಸೇಷನ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ ಆಗೋದ್ರಿಂದ ಎಷ್ಟು ಬೇಕೋ ಅಷ್ಟು ರಾ ಮೆಟೀರಿಯಲ್ಸ್ ಕೊಡ್ತಾರೆ ಅವರು. ಬೇಕು ಅಂತ ಎಲ್ಲ ರಾ ಮೆಟೀರಿಯಲ್ಸ್ನು ಕೊಡಲ್ಲ. ಬೆಸ್ಟ್ ಎಕ್ಸಾಂಪಲ್ ರಿಸರ್ವ್ ಬ್ಯಾಂಕ್. ಒಂದ್ ದಿವಸಕ್ಕೆ ಇಷ್ಟೇ ನೋಟ್ಸ್ ಪ್ರಿಂಟ್ ಮಾಡ್ಬೇಕಂತ ರೂಲ್ಸ್ ಅದ ರೀ ರಿಸರ್ವ್ ಬ್ಯಾಂಕ್ ಅಲ್ಲಿ. ಅಷ್ಟು ಮಾತ್ರ ಪ್ರಿಂಟ್ ಮಾಡ್ತಾರೆ. ನಮಗೆ ಪ್ರಿಂಟ್ ಮಾಡೋ ಪವರ್ ಅದ, ಪ್ರಿಂಟ್ ಮಾಡೋ ರೈಟ್ ಅದ ಅಂತ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡ್ತಾರ? ಇಲ್ಲ ಅಲ್ಲ. ಸೆಕೆಂಡ್ ಎಕ್ಸಾಂಪಲ್ BSNL ಒಂದ್ ದಿವಸಕ್ಕೆ ಇಷ್ಟೇ ಕನೆಕ್ಷನ್ಸ್ ಕೊಡ್ಬೇಕಂತ ಅದ. ಹೌದಾ? ಒಂದು ದಿವಸಕ್ಕೆ ನೀವು ಲ್ಯಾಂಡ್ಲೈನ್ ಕನೆಕ್ಷನ್ ಆಗಿರ್ಬೋದು ಅಥವಾ ಮೊಬೈಲ್ ಕನೆಕ್ಷನ್ ಆಗಿರ್ಬೋದು, ಒಂದ್ ದಿವಸಕ್ಕೆ ಇಷ್ಟೇ ಕನೆಕ್ಷನ್ಸ್, ಅಷ್ಟೇ ಕನೆಕ್ಷನ್ಸ್ ಕೊಡ್ತಾರೆ. ಆಮೇಲೆ ಒಂದ್ ದಿವಸಕ್ಕೆ ಇಷ್ಟೇ ಕಂಪ್ಲೇಂಟ್ಸ್ ಅನ್ನು ಹ್ಯಾಂಡಲ್ ಮಾಡಬೇಕು. ಅದನ್ನು ರೂಲ್ಸ್ ಅದ BSNL ಅಲ್ಲಿ. ಆಮೇಲೆ ಒಂದು ಕಾಲ್ಗೆ ಇಷ್ಟೇ ರೇಟ್ ಅಂತ ಹಾಕ್ತಾರೆ ಅವರು, ಹೆಚ್ಚಿನ ರೇಟ್ ಹಾಕಲ್ಲ. 1 hour 1 minute 45 minutes ಮಾತಾಡ್ರಿ ಅಥವಾ 1 hour ಮಾತಾಡ್ರಿ, ಚಾರ್ಜಸ್ ಮಾಡ್ತಾರ 10 to 15 rupees ಅಷ್ಟೇ. ಈಗ ಹೊಸ ಹೊಸ ಪ್ಲಾನ್ ತಗೊಂಡ್ಬಂದಾರಿ BSNL ದವರು. ಮೊದಲ ನಡ್ಬರ್ಕೊಂದು ಪ್ಲಾನ್ ಬಂದಿತ್ತು BSNL ನೆನಪದರಿ. ಸಂಡೇ ಒಂದ್ ದಿವಸ ಪೂರ್ತಿ ಫ್ರೀ, ಮಾರ್ನಿಂಗ್ 9 to ಅಪ್ ಟು ನೈಟ್ 9 ವರೆಗೂ ಫ್ರೀ ಕಾಲಿಂಗ್. ನೀವು ಯಾರ ಜೊತೆ ಎಷ್ಟೇ ಮಾತಾಡ್ರಿ, ಔಟ್ ಆಫ್ ಸ್ಟೇಟ್ ಮಾತಾಡ್ರಿ ಅಲ್ವಾ ಲೋಕಲ್ ಮಾತಾಡ್ರಿ, ಯಾವುದೇ ರೀತಿ ಚಾರ್ಜಸ್ ಹಾಕ್ತಿದ್ರಿಲ್ಲ. ನೆನಪದರಿ ಇದು BSNL ಪ್ಲಾನು. ಗೊತ್ತಿಲ್ರಿ? ನಡ್ಬಾಕ ಎಷ್ಟಂದ್ರೆ 3 to 4 years ಬ್ಯಾಕ್ ಅನ್ಲಿಮಿಟೆಡ್ ಇತ್ತು. ಅದು ಸಿಮ್ಗೆ ಅನ್ಲಿಮಿಟೆಡ್ ಇತ್ತು. ದೋಸ್ ಪೀಪಲ್ ಹೂ ಆರ್ ಯೂಸಿಂಗ್ ಲ್ಯಾಂಡ್ಲೈನ್, ಕೆಲವೊಬ್ರು ಲ್ಯಾಂಡ್ಲೈನ್ ಯೂಸ್ ಮಾಡ್ತಿದ್ರು. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇದು. ನಾವು ಫಸ್ಟ್ ನಮ್ಮ ಮನೆಯಲ್ಲಿ ಲ್ಯಾಂಡ್ಲೈನ್ ಯೂಸ್ ಮಾಡ್ತಿದ್ವಿ BSNL. ಸ್ಟಾರ್ಟಿಂಗ್ ಮಿನಿಮಮ್ ಚಾರ್ಜ್ ಅಂತ ಇಷ್ಟು ಹಾಕ್ತಿದ್ರು. ಸೊ ಅಷ್ಟು ಮಿನಿಮಮ್ ಚಾರ್ಜಸ್ ನಾವು ಪೇಡ್ ಮಾಡ್ತಿದ್ವಿ. ಇವನ್ ದೋ ಆಫ್ಟರ್ ದ್ಯಾಟ್ ವಾಟ್ ದೇ ಡಿಡ್, ದೇ ಹ್ಯಾಡ್ ಗಿವನ್ ಮಿ ಒನ್ ಮೋರ್ ಆಫರ್. ನೀವು ಸಂಡೇ ಒಮ್ಮೆ ಯಾರಿಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕಾಲ್ ಮಾಡ್ರಿ. ಔಟ್ ಆಫ್ ಸ್ಟೇಟ್ ಮಾಡ್ತೀರಾ, STD ಮಾಡ್ರಿ, ISD ಮಾಡ್ರಿ, 1 hour ಮಾತಾಡ್ರಿ, 2 hours ಮಾತಾಡ್ರಿ. ಸಂಡೇ ಮಾರ್ನಿಂಗ್ 9 ಇಂದ ಅಪ್ ಟು 9 ನೈಟ್ 9 ವರೆಗೂ ನಿಮಗೆ ಫ್ರೀ ಕಾಲಿಂಗ್. ಆ ಸಂಡೇ ಒಂದಿನ ಯಾವುದೇ ರೀತಿ ಝೀರೋ ಚಾರ್ಜಸ್ ಇರ್ತಿತ್ತು. ಬಟ್ ಈ ಝೀರೋ ಚಾರ್ಜ್ ಅವ್ರು ಎಲ್ಲಿ ಕವರ್ ಮಾಡ್ಕೊತಿದ್ರು? ಮಂತ್ಲಿ ಮಿನಿಮಮ್ ಚಾರ್ಜಸ್ 220 rupees ಮಂತ್ಲಿ ಮಿನಿಮಮ್ ಚಾರ್ಜಸ್ ನೀವು ಪೇ ಮಾಡಬೇಕು. ಯಾರಾದ್ರೂ 1 month ವರೆಗೂ ಮಾತಾಡಿ ನಮ್ಗೆ 220 ಆಗ್ತಿರ್ಲಿಲ್ಲ. ನೀವು ಸಂಡೇ ಆಸತಿ ನಾವು ಫ್ರೀ ಕೊಡ್ತಿದ್ರು. ಬಟ್ ಇನ್ ದ ಸೇಮ್ ವೇ ಅವ್ರು ಏನು ಹೇಳಿದ್ರು, ಮಂತ್ಲಿ ನೀವು 250 rupees ಮಿನಿಮಮ್ ಚಾರ್ಜಸ್ ಪೇ ಮಾಡಬೇಕು. ಪ್ಲಸ್ ನೀವು ಎಷ್ಟು ಮಾತಾಡಿದ್ರೆ ಅಷ್ಟು ಚಾರ್ಜಸ್ ಪೇ ಮಾಡಬೇಕು. ಸೊ ಈ ರೀತಿ ಅವ್ರು ಅಲೋಕೇಶನ್ ಆಫ್ ರಿಸೋರ್ಸ್ ಮಾಡ್ತಾರೆ. ಇನ್ ದ ಸೇಮ್ ವೇ ಅವ್ರು ಇನ್ಕಮ್ ಜನರೇಟ್ ಮಾಡ್ಕೊತಾರೆ. ಅಂಡರ್ಸ್ಟುಡ್? ಫಸ್ಟ್ ಒನ್, ಬೆಟರ್ ಅಲೋಕೇಶನ್ ಅಂಡ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಒನ್, ಎಲಿಮಿನೇಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸಿ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಾನು ಹೇಳಿದೆ ಎಲ್ಲರಿಗೂ ಫಿಕ್ಸ್ಡ್ ಸ್ಕೇಲ್ ಸ್ಯಾಲರಿ ಸ್ಕೇಲ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಯೂತ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಎಷ್ಟಾಗುತ್ತೋ ಅಷ್ಟು ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕ್ಯಾಪಿಟಲಿಸಮ್ ಅಲ್ಲಿ ಯಾವ ರೀತಿ ಆಗಲ್ಲ. ಈಗ ಒಬ್ಬ ಪರ್ಸನ್ ಅದನ್ನ ಅವನೇ ಚೆನ್ನಾಗಿ ವರ್ಕ್ ಮಾಡತ್ತಾನಂದ್ರೆ ಅವನಿಗೆ ಕಂಟಿನ್ಯೂ ಮಾಡ್ತಾರೆ ಹೊರತು ಅವನ ಪ್ಲೇಸ್ಗೆ ಮತ್ತೊಬ್ಬ ರೀಪ್ಲೇಸ್ ಮಾಡಕ್ಕೆ ನೋಡಲ್ಲ. ಓಕೆ, ರೀಪ್ಲೇಸ್ ಮಾಡಿದ್ರೆ ಮಿನಿಮಮ್ 2 to 3 years ಅಷ್ಟೇ. ಇಲ್ಲ ಒಂದು ರೀತಿ ಅವ್ರ ಕಂಪ್ನೀಸಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ನ ಹೈರ್ ಮಾಡ್ಕೊಂಡ್ರೆ ಮತ್ತು ಅಕ್ಕಿ ಮಿನಿಮಮ್ 3 to 4 years ಅವ್ರು ಯಾವುದೇ ರೀತಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೊಡಲ್ಲ. ಬಟ್ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಆ ರೀತಿ ಆಗೋದು. ಪ್ರತಿ ವರ್ಷನೂ ಎಂಪ್ಲಾಯ್ಮೆಂಟ್ ಗೊತ್ತದ ರೀ. ಗೌರ್ಮೆಂಟ್ ಅವ್ರು ಬಿಡ್ತಾರಲ್ರಿ, ನೋಟಿಫಿಕೇಶನ್ ಕಳಿಸ್ತಾರಲ್ಲ ನೋಡಿರಿ. ಗೌರ್ಮೆಂಟ್ ನೋಟಿಫಿಕೇಶನ್ಸು SB ಆಗಿರ್ಬೋದು, ಒಂದು ಬ್ಯಾಂಕಿಂಗ್ ಆದ್ರೂ ಕರೀತಾರ, ಇಲ್ಲ SDA ಪೋಸ್ಟ್ ಆದ್ರೂ ಕರೀತಾರ, FDA ಪೋಸ್ಟ್ ಕರೀತಾರ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಕ್ರಿಯೇಟ್ ಮಾಡ್ತಾರ. ಓಕೆ, ಎಷ್ಟು ಕ್ರಿಯೇಟ್ ಮಾಡಲ್ರಿ ಹೇಳ್ತೀವಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅವರು. ಮತ್ತು ಸಪ್ರೇಟ್ ಎಂಪ್ಲಾಯ್ಮೆಂಟನ್ನ ಸಪ್ರೇಟ್ ಆಗಿ ಎಂಪ್ಲಾಯ್ಮೆಂಟ್ ಆಫೀಸ್ನು ಕ್ರಿಯೇಟ್ ಮಾಡ್ತಾರೆ ಅವರು. ಆ ಎಂಪ್ಲಾಯ್ಮೆಂಟ್ ಆಫೀಸ್ ಡಿಪಾರ್ಟ್ಮೆಂಟ್ ಇದೇನು ಜಸ್ಟ್ ಟು ಹೈಯರ್ ಪೀಪಲ್. ಅನ್ಎಂಪ್ಲಾಯ್ಮೆಂಟ್ನ ಕಮ್ಮಿ ಮಾಡೋದೇ ಮೇನ್ ಇಂಟೆನ್ಷನ್ ರೀ ಗೌರ್ಮೆಂಟ್ ಸೆಕ್ಟರ್ಸ್ದು. ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ HUL ತಗೋರಿ, ಪ್ರತಿ ವರ್ಷನೂ ಅವರು ತಮಗೆ ಇದಂತ ಕಂಪ್ನೀಸಲ್ಲಿ ಎಂಪ್ಲಾಯ್ ತಗೋತಾರೆ. ಪ್ರತಿ ವರ್ಷ ಹೊಸ ಎಂಪ್ಲಾಯೀಸ್ನ ತಗೋತಾರೆ. HUL ಆಗಿರ್ಬೋದು, ISRO ಆಗಿರ್ಬೋದು, ಎಷ್ಟೇ ಪ್ರತಿ ವರ್ಷ 2000 ಪೋಸ್ಟ್ ಕರೀತಾರೆ. ಪ್ರತಿ ವರ್ಷ 2600
1500 ಪೋಸ್ಟ್ ಕರೀತಾರೆ. ಮೊನ್ನೆ ರೀಸೆಂಟ್ ಆಗಿ ಪೋಸ್ಟ್ ಆಫೀಸರ್ ಕರೆದಾರೆ 6000 ಪೋಸ್ಟ್ ಕರೀತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕರೀತಾರೆ, ಪ್ರತಿ ವರ್ಷ ಕರೀತಾರೆ. ಯಾಕ? ಜಸ್ಟ್ ಟು ಇರಾಡಿಕೇಟ್ ದ ಅನ್ಎಂಪ್ಲಾಯ್ಮೆಂಟ್. ಬಟ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಯಾವ ರೀತಿ ಕರೆದಿದ್ದು ನೋಡಿರಿ. ಪ್ರೈವೇಟ್ ಬ್ಯಾಂಕ್ಸ್ ಯಾವ್ದಾದ್ರು ಎಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, IDBI ಬ್ಯಾಂಕ್ ಈ ರೀತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಟ್ಟಿದ್ದು ನೋಡಿರಿ. ಸೊ ದಿಸ್ ಇಸ್ ದ ಮೇನ್ ಫೀಚರ್, ಮೇನ್ ಮೆರಿಟ್ಸ್ ಅಂದ್ರೆ ಸೋಷಿಯಲಿಸಮ್ ಎಂಪ್ಲಾಯ್ಮೆಂಟ್, ಪ್ರತಿಯೊಬ್ಬರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತಾ. ನೆಕ್ಸ್ಟ್, ನೋ ಸೈಕ್ಲಿಕ್ ಫ್ಲಕ್ಚುಯೇಷನ್. ಸಿ, ಒಂದು ಈಕ್ವಲ್ ಅಲೋಕೇಶನ್ ಆಫ್ ರಿಸೋರ್ಸ್ ಇರುತ್ತಾ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರ್ತಿ, ಅದರಿಂದ ಪ್ರೊಡಕ್ಷನ್ ಅಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ. ದೆನ್ ಸ್ಯಾಲರಿ ಸ್ಕೇಲ್ ಅಲ್ಲಿ ಈಕ್ವಲ್ ಇರುತ್ತಾ. ಸೊ ಇಲ್ಲಿ ನಿಮ್ ಸ್ಯಾಲರಿ ಸ್ಕೇಲ್ ಅಲ್ಲಿ ಈಕ್ವಲ್ ಇರುತ್ತೆ ಅಂದ್ರೆ ನಿಮ್ ವರ್ಕ್ ಅಲ್ಲಿ ಏನು ಫ್ಲಕ್ಚುಯೇಷನ್ಸ್ ಆಗಲ್ಲ. ನೀವು ಮ್ಯಾನೇಜರ್ ಇದ್ದೀರಿ, ಅಕಸ್ಮಾತ್ ನೀವು ಇಬ್ರು ಫ್ರೆಂಡ್ಸ್ ಅಲ್ಲಿ ಮ್ಯಾನೇಜರ್, ಇಬ್ರು ಮ್ಯಾನೇಜರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ಮ್ಯಾನೇಜರ್ಸ್ ಅದಿರಿ ಅಂತಂದ್ರ ಸ್ಯಾಲರಿ ಸ್ಕೇಲ್ ಒಂದೇ ಇರುತ್ರಿ. ಇಬ್ರು 25,000 ತಗೊಂಡಿರ್ತೀರ. ಸೊ ನೀವು ವರ್ಕು ಸೇಮ್ ಮಾಡ್ತೀರಿ. ಅಕಸ್ಮಾತ್ ಒಬ್ರಿಗೆ ಹೆಚ್ಚು ಸ್ಯಾಲ್ರಿ, ಒಬ್ರಿಗೆ ಕಮ್ಮಿ ಸ್ಯಾಲ್ರಿ ಇತ್ತಂದ್ರೆ ನನಗೆ ಹೆಂಗೂ ಹೆಚ್ಚು ಸ್ಯಾಲ್ರಿ ಅದ, ನನಗೆ ಕಮ್ಮಿ ಸ್ಯಾಲ್ರಿ ಅದ, ನಾನೇ ಹೆಚ್ಚಿಗೆ ಮಾಡಲಿ, ಈ ರೀತಿ ಮೆಂಟಾಲಿಟಿ ಬರುತ್ತೆ. ಇದು ಎಲ್ಲಾಗುತ್ತೆ ಕ್ಯಾಪಿಟಲಿಸಮ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ಯಾಲರಿ ಸ್ಕೇಲ್ ಒಂದೇ ಇರಲ್ಲ. ಮ್ಯಾನೇಜರ್ ಒಂದು ಸ್ಯಾಲ್ರಿ, ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ಸ್ಯಾಲ್ರಿ, ಸೂಪರ್ವೈಸರ್ ಒಂದು ಸ್ಯಾಲ್ರಿ ಅಂತ ಇರುತ್ತೆ. ಇಲ್ಲ ಹಂಗಾಗಲ್ಲ. ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಸ್ಯಾಲ್ರಿ, ಮೇಲೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಇಬ್ಬರಿಗೂ ಒಂದೇ ರೀತಿ ಸ್ಯಾಲ್ರಿ ಇರೋದ್ರಿಂದ ಅವರು ವರ್ಕ್ ಒಂದೇ ರೀತಿ ಮಾಡ್ತಾರೆ. ಸೊ ಅಲ್ಲಿ ವರ್ಕ್ ಒಂದೇ ರೀತಿ ಆದ್ರೆ ವರ್ಕ್ ಅಲ್ಲಿ ಎಫಿಷಿಯನ್ಸಿ ಇರುತ್ತಾ. ನಿಮ್ ಸೇಲ್ಸ್ ಅಲ್ಲಿ ಸ್ಮೂತ್ ಸೇಲ್ಸ್ ಆಗುತ್ತಾ. ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ. ಸೊ ನಿಮ್ ಇನ್ಕಮ್ ಅಲ್ಲಿ ಏನು ವೇರಿಯೇಷನ್ಸ್ ಆಗಲ್ಲ. ಇವನ್ ನೀವು ಇಲ್ಲಿ ಇನ್ಕಮ್, ಸೇಲ್ಸ್, ಸಪ್ಲೈ ಡಿಪಾರ್ಟ್ಮೆಂಟ್ ಎಲ್ಲಾನು ಒಂದೇ ರೀತಿ ವರ್ಕ್ ಮಾಡೋದ್ರಿಂದ ನಿಮ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ. ಇನ್ ಟೈಮ್ ನೀವು ಸಪ್ಲೈ ಮಾಡ್ಬೋದಾ, ಇನ್ ಟೈಮ್ ಕಸ್ಟಮರ್ಸ್ಗೆ ನೀವು ಪ್ರಾಡಕ್ಟ್ ರೀಚ್ ಮಾಡ್ತೀರಾ. ಸೊ ಅಲ್ಲಿ ಯಾವುದೇ ರೀತಿ ಫ್ಲಕ್ಚುಯೇಷನ್ಸ್ ಆಗಲ್ಲ, ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ. ಎಕನಾಮಿಕಲಿ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ. ನೀವು ನೋಡಿರಿ, ಅಕಸ್ಮಾತ್ ಯಾವುದೊಂದು ಪ್ರೈವೇಟ್ ಕಂಪ್ನಿದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಸಪ್ಲೈ ಅಲ್ಲಿ ಡಿಲೇ ಆಗ್ಬೋದು, ಅವ್ರ ಗೌರ್ಮೆಂಟ್ ಸೆಕ್ಟರ್ಸ್ ಸಪ್ಲೈ ಅಲ್ಲಿ ಡಿಲೇ ಆಗಲ್ಲ. ನೋಡಿರಿ, KV ಬಿಲ್ ಅಥವಾ ನೀವು ಯಾವುದೇ ಒಂದು ಪ್ರೈವೇಟ್ ಕಂಪ್ನಿದು, ಈಗ ಪ್ರೈವೇಟ್ ಕಂಪ್ನಿ ಮೊಬೈಲ್ಸ್, ಈಗ ವೋಡಾಫೋನ್ ತಗೋರಿ ಅಥವಾ ಯಾವುದೋ ಒಂದು ಸಿಮ್ ತಗೋರಿ, ಏರ್ಟೆಲ್ ತಗೋರಿ, ನೀವು ಪೋಸ್ಟ್ ಪೇಡ್ ಪ್ರೀಪೇಡ್ ಮಾಡಿರ್ತೀರಿ, ನಿಮ್ಮ ಮನೆಗೆ ಬಿಲ್ ಬರ್ಬೋದು. ಆ ಮನೆಗೆ ಬರೋ ಬಿಲ್ ಸಮ್ಟೈಮ್ಸ್ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಇಲ್ಲಿ ಗೌರ್ಮೆಂಟ್ BSNL ಇಂದ ಬರೋ ಬಿಲ್ ಹೆಚ್ಚು ಕಮ್ಮಿ ಆಗ್ತಿತ್ರಿ. BSNL ತಗೋರಿ, ಏರ್ಟೆಲ್ ತಗೋರಿ, ಏರ್ಟೆಲ್ ಒಂದು ಮೇ ಬಿ ಒಂದು ಸಮ್ಟೈಮ್ಸ್ ಹೆಚ್ಚು ಕಮ್ಮಿ ಮಾಡ್ಬೋದು ನಿಮ್ಮ ಬಿಲ್ಸ್ ಕಳ್ಸಕ್ಕೆ. ಬಟ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಯಾವತ್ತು BSNL 1ನೇ ತಾರೀಕಿಲ್ಲ 5ನೇ ತಾರೀಕು ಕರೆಕ್ಟ್ ಬಿಲ್ ಬರ್ತಿತ್ತು. ಸೊ ಈ ರೀತಿ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ. ಅಂಡರ್ಸ್ಟುಡ್? ನೋ ಕ್ಲಾಸ್ ಸ್ಟ್ರಗಲ್. ಇಲ್ಲಿ ಪುವರು ಮತ್ತು ರಿಚ್ ಅನ್ನೋ ಕ್ಲಾಸ್ ಸ್ಟ್ರಗಲ್ ಇರಲ್ಲ. ಬಿಕಾಸ್ ಈಕ್ವಲಿ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ. ಸ್ಯಾಲ್ರಿನ ಈಕ್ವಲ್ ಆಗಿ ಕೊಡ್ತಾರೆ. ನಾನು ಅಲ್ಲಿ ಯಾವ ರೀತಿ ರಿಚ್ ಪುವರ್ ತಗೊಂಡ್ಬರ್ತೀರಿ ನೀವು? ಎಲ್ಲರಿಗೂ ಒಂದೇ ರೀತಿ ಸ್ಯಾಲ್ರಿ ಅದ, ಎಲ್ಲ ರೀತಿ ಲೈವ್ಲಿಹುಡ್ ಒಂದೇ ಅದ, ಲಿವಿಂಗ್ ಆಫ್ ನೇಚರ್ ಒಂದೇ ಅದ. ಸೊ ಒಂದೇ ರೀತಿ ನೇಚರ್ ಆಫ್ ಲಿವಿಂಗ್ ಇರೋದ್ರಿಂದ ಅಲ್ಲಿ ಪುವರು ರಿಚ್ ಅಂತ ಕಾನ್ಸೆಪ್ಟೇ ಬರಲ್ಲ. ಬಟ್ ಕ್ಯಾಪಿಟಲಿಸಮ್ ಅಲ್ಲಿ ಆ ರೀತಿ ಆಗಲ್ಲ. ಸ್ಯಾಲ್ರಿ ಫ್ಲಕ್ಚುಯೇಷನ್ಸ್ ಮಾಡ್ತಾರೆ, ಅಲ್ಲಿ ವೇರಿಯೇಷನ್ಸ್ ಮಾಡ್ತಾರೆ. ಅಲ್ಲಿ ಪುವರು ಮತ್ತು ರಿಚ್ ಕಾನ್ಸೆಪ್ಟ್ ಆಗ್ಬೋದು, ಅಲ್ಲಿ ಡೆಸಿಗ್ನೇಷನ್ ಕಾನ್ಸೆಪ್ಟ್ ಬರ್ಬೋದು. ನಮ್ದು ಹೈ ಲೋ ಡೆಸಿಗ್ನೇಷನ್ ಅದ, ಲೋ ಡೆಸಿಗ್ನೇಷನ್ ಅದ, ಅಲ್ಲಿ ಬರ್ಬೋದು. ಡಿಸ್ಕ್ರಿಮಿನೇಷನ್, ಕ್ಲಾಸ್ ಡಿಸ್ಕ್ರಿಮಿನೇಷನ್, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಐತೆ, ಅಲ್ಲಿ ಬರ್ಬೋದು. ಬಟ್ ಇಲ್ಲ ಆಗಲ್ಲ. ನಿಮ್ಗ ಗೌರ್ಮೆಂಟ್ ಕ್ವಾರ್ಟರ್ಸ್ ನೋಡಿರಿ, ಗೌರ್ಮೆಂಟ್ ಕ್ವಾರ್ಟರ್ಸ್ ಅಬ್ಸರ್ವ್ ಮಾಡಿರಿ. ಮ್ಯಾನೇಜರ್ಗೆ ಒಂಥರ ಮನಿ, ಪ್ಯೂನ್ಗೆ ಒಂಥರ ಮನಿ ಇರುತ್ತೆ, ಸೇಮ್ ಇರುತ್ತಾ. ದೇರ್ ಇಸ್ ನೋ ಕ್ಲಾಸ್ ಸ್ಟ್ರಗಲ್. ಪೊಲೀಸ್ ಕ್ವಾರ್ಟರ್ಸ್ ನೋಡಿರಿ, ಹಳೆದೇ ಇರಲಿ ಹೊಸದೇ ಇರಲಿ, PSI ಇರಲಿ ಯಾರೇ ಇರಲಿ, ಸೇಮ್ ಬಿಲ್ಡಿಂಗ್, ಒಂದೇ ರೀತಿ ಬಿಲ್ಡಿಂಗ್. ದಟ್ ಈಸ್ ನೋ ಕ್ಲಾಸ್ ಸ್ಟ್ರಗಲ್. ಅಂಡರ್ಸ್ಟುಡ್? ಡನ್. Yes, madam. That is salary distribution, wage and salary distribution. ಒಂದೇ ರೀತಿ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಎಲ್ಲಿ ವೇರಿಯೇಷನ್ಸ್ ಮಾಡಲ್ಲ, ಎಲ್ಲಿ ಫ್ಲಕ್ಚುಯೇಷನ್ಸ್ ಮಾಡಲ್ಲ. ಓಕೆ, ಯಾವುದೇ ರೀತಿಯಾಗಿನೂ ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಒಬ್ರಿಗೆ ಹೆಚ್ಚು ಸ್ಯಾಲ್ರಿ, ಒಬ್ರಿಗೆ ಕಮ್ಮಿ ಸ್ಯಾಲ್ರಿ ಅಂತ ನಾವು ಟ್ರೀಟ್ ಮಾಡಲ್ಲ. ಒಂದೇ ರೀತಿ ಸ್ಯಾಲ್ರಿ ಕೊಡ್ತಾರೆ, ಒಂದೇ ರೀತಿ ವೇಜ್ ಪೇಮೆಂಟ್ ಇಟ್ಕೊಂಡಿರ್ತಾರೆ, ಒಂದೇ ಮೆಥಡ್ ಆಫ್ ವೇಜ್ ಪೇಮೆಂಟ್ ತಗೋತಾರೆ ಅವ್ರು. ಈಗ ನೀವು ಒಂದು ಯೂನಿಟ್ ವೈಸ್ ತಗೊಂಡ್ರೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀರಿ ಅದ್ರ ಮ್ಯಾಗೂ ಕೊಡ್ಬೋದು.